ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ವೆಲ್ಕಮ್ ಟು ಸಮ್ಮರಿ ಸೀರೀಸ್. ಹೌದು, ಇವತ್ತು ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ಸಮ್ಮರಿಯನ್ನ ಅಂಡರ್ 60 ಮಿನಿಟ್ಸ್ ಮಾಡ್ಲಿಕ್ಕಿದ್ದೀವಿ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ಟಾರ್ಟಿಂಗಲ್ಲಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನಾನು ಈ ಅಂಡರ್ 60 ಮಿನಿಟ್ಸ್ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕಿದ್ದೀನಿ ಅಂತ ಹೇಳಲಿಕ್ಕಿದ್ದೀನಿ. ಮಕ್ಕಳೇ, ಈ ಕಾನ್ಸೆಪ್ಟ್ಸ್ ಏನಿದೆ ಇದನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕಿದ್ದೀವಿ. ಡೆಫಿನೇಷನ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಸ್ಟ್ರಾಟಜೀಸ್ ವಿಚ್ ಕಮ್ಸ್ ಅಂಡರ್ ರಿಪ್ರೊಡಕ್ಟಿವ್ ಹೆಲ್ತ್, ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಇರ್ಬೋದು, RCH ಇರ್ಬೋದು, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ. MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು, STD ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದು, ಆರ್ಟ್ ಫುಲ್ ಫಾರ್ಮ್ ಅಂತೂ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಇರಬಹುದು. ಸೊ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ಲಿಕ್ಕಿದ್ದೀವಿ. ಸೊ ಈ ವಿಡಿಯೋವನ್ನು ನೀವು ಆಫ್ಟರ್ ವಾಚಿಂಗ್ ಪ್ರಗತಿ ಬ್ಯಾಚ್ನ ವಿಡಿಯೋಸ್ ಏನಿದೆ, PCB ಬ್ಯಾಚಿನ ವಿಡಿಯೋಸ್, ಅದರಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ಮೇಲೆ ಕ್ವಿಕ್ ಆದ ರಿವಿಷನಿಗೆ ಈ ವಿಡಿಯೋ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೇ ಥರ ನಿಮ್ಮ ಯೂನಿಟ್ ಟೆಸ್ಟ್ ಅಥವಾ ಫೈನಲ್ ಎಕ್ಸಾಮಲ್ಲೂ ನಿಮಗೆ ಜಾಸ್ತಿ ಟೈಮ್ ಇಲ್ಲ, ಅಂಡರ್ 60 ಮಿನಿಟ್ಸ್ ಕ್ವಿಕ್ ಆಗಿ ರಿಪ್ರೊಡಕ್ಟಿವ್ ಹೆಲ್ತ್ ರಿವಿಷನ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ವಿಡಿಯೋ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಮಕ್ಕಳೇ? ಎಲ್ರಿಗೂ ಗೊತ್ತಿದೆ. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಫಸ್ಟ್ ಆಫ್ ಆಲ್ ಬಿನ್ ಡಿಫೈನ್ಡ್ ಬೈ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅವರು ಹೇಗೆ ಹೆಲ್ತ್ ಅಂದರೆ ಡೆಫಿನೇಷನ್ ಆಫ್ ಹೆಲ್ತ್ ಕೊಟ್ಟಿದ್ದಾರೆ, ಅದೇ ಥರ ರಿಪ್ರೊಡಕ್ಟಿವ್ ಹೆಲ್ತ್ನ ಡೆಫಿನೇಷನನ್ನು WHO ಅವರೇ ಕೊಟ್ಟಿರುವಂಥದ್ದು, ವಿಚ್ ಸೇಸ್ reproductive health means a total well-being in all aspects of reproduction. In all aspects of reproduction, that is physical, emotional, behavioral and social, is called as reproductive health. Reproductive health andre total well-being in all aspects of reproduction, socially, behavioral, emotional ಮತ್ತೆ physical ಅಷ್ಟೇ. ಅಂದರೆ ಒಂದು ಸೊಸೈಟಿಯಲ್ಲಿ ರಿಪ್ರೊಡಕ್ಟಿವ್ಲಿ ಹೆಲ್ದಿ ಅಂತ ಹೇಗೆ ಕರಿಬೋದು? ಇಫ್ ದ ಪೀಪಲ್ ಇನ್ ದ ಸೊಸೈಟಿ ಹ್ಯಾವ್ ನಾರ್ಮಲ್ ಆ್ಯಂಡ್ ಫಂಕ್ಷನಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಇಫ್ ದೇ ಆರ್ ಏಬಲ್ ಟು interact regarding their reproduction aspects, if they are able to interact emotionally and in a behavioral way, that society is reproductively healthy ashte. So it's a small definition. Fine. ಸೊ ಈ ರಿಪ್ರೊಡಕ್ಟಿವ್ ಹೆಲ್ತಿನ ಕಾನ್ಸೆಪ್ಟ್ ಅಂಡರ್ ನಾವು ಬೇರೆ ಬೇರೆ ವಿಚಾರಗಳನ್ನು ನೋಡ್ಲಿಕ್ಕಿದ್ದೀವಿ. ಸೊ ನಮ್ಮ ದೇಶ ಇಂಡಿಯಾ, ಭಾರತ, ಇಟ್ಸ್ ದ ಫಸ್ಟ್ ಕಂಟ್ರೀಸ್ ಟು ಇನಿಷಿಯೇಟ್ ಆಕ್ಷನ್ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಅಟೈನ್ ಟೋಟಲ್ ರಿಪ್ರೊಡಕ್ಟಿವ್ ಹೆಲ್ತ್ ಆಸ್ ಅ ಸೋಷಿಯಲ್ ಗೋಲ್ ಥ್ರೂ ಫ್ಯಾಮಿಲಿ ಪ್ಲಾನಿಂಗ್. ಸೊ ನಮ್ಮ ಭಾರತ ದೇಶ ಇಟ್ಸ್ ದ ಫಸ್ಟ್ ಕಂಟ್ರಿ ಟು ಸ್ಟಾರ್ಟ್ ಅ ಫ್ಯಾಮಿಲಿ ಪ್ಲಾನಿಂಗ್. ಯಾಕೆ ಫ್ಯಾಮಿಲಿ ಪ್ಲಾನಿಂಗನ್ನು ಸ್ಟಾರ್ಟ್ ಮಾಡಿದ್ರು ಇನ್ 1951? ಯಾಕಂದರೆ ಇನ್ ಆರ್ಡರ್ ಟು ಇನಿಷಿಯೇಟ್ ಆಕ್ಷನ್ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಅಟೈನ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಆ ರೀಸನಿಗೋಸ್ಕರ ಫ್ಯಾಮಿಲಿ ಪ್ಲಾನಿಂಗನ್ನು ಸ್ಟಾರ್ಟ್ ಮಾಡಿದ್ರು. ಓಕೆ, ಇಟ್ಸ್ ದ ಫಸ್ಟ್ ಕಂಟ್ರಿ ಟು ಥಿಂಕ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ರಿಪ್ರೊಡಕ್ಟಿವ್ ಹೆಲ್ತ್, ಓಕೆ, ಸೋಷಿಯಲಿ. ಈ ಫ್ಯಾಮಿಲಿ ಪ್ಲಾನಿಂಗ್ ಅಂಡರೇ ಒಂದು ಸ್ಲೋಗನ್ ಸಹ ರಿಲೀಸ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 1952. ಏನಂದರೆ, ನಾವಿಬ್ಬರು ನಮಗಿಬ್ಬರು, ಹಮ್ ದೋ ಹಮಾರೆ ದೋ, ಹಮ್ ದೋ ಹಮಾರೆ ದೋ. ಅಂದರೆ ಇಟ್ ಕಮ್ಸ್ ಅಂಡರ್ ಫ್ಯಾಮಿಲಿ ಪ್ಲಾನಿಂಗ್ ಟು ರೆಡ್ಯೂಸ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಏನಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಸ್ಲೋಗನನ್ನು ಸಹ ರಿಲೀಸ್ ಮಾಡುವಂಥದ್ದು. ಇಂಪ್ರೂವ್ಡ್ ಪ್ರೋಗ್ರಾಮ್ಸ್ ಅನ್ನು ಸಹ ತರ್ತಾರೆ ಅಂಡರ್ RCH ನ ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ ಎಕ್ಸಾಮಿಗೆ. ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್, RCH ನ ಫುಲ್ ಫಾರ್ಮ್. ಸೊ ಇಂಪ್ರೂವ್ಡ್ ಪ್ರೋಗ್ರಾಮ್ಸ್ ಲೈಕ್ ಕ್ರಿಯೇಟಿಂಗ್ ಅವೇರ್ನೆಸ್, ಪ್ರೊವೈಡಿಂಗ್ ಫೆಸಿಲಿಟೀಸ್ ಆ್ಯಂಡ್ ಸಪೋರ್ಟ್, ಇದೆಲ್ಲ ಬರುವಂಥದ್ದು RCH ಅಂಡರಲ್ಲಿ. ಓಕೆ, ವಿಚ್ ಇಸ್ ದ ಪಾರ್ಟ್ ಆಫ್ ಒನ್ಸ್ ಅಗೇನ್ ದ ಆಕ್ಷನ್ ಪ್ಲಾನ್ಸ್ ಲೈಕ್ ಫ್ಯಾಮಿಲಿ ಪ್ಲಾನಿಂಗ್, ಅದರ ಕಂಟಿನ್ಯೂಯೇಷನ್ನೇ RCH. ಸೊ RCHಗೆ ಬೇರೆ ಬೇರೆ ಥರದ ಗೋಲ್ಸ್ ಇದೆ, ಒಬ್ಜೆಕ್ಟಿವ್ಸ್ ಇದೆ. ಸೊ ನಾವು ಸೆಕ್ಸ್ ಎಜುಕೇಷನನ್ನು ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲ ನೋಡುವಂಥದ್ದು. ಸೊ ದಟ್ ಕಮ್ಸ್ ಅಂಡರ್ RCH. ಅದೇ ಥರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ರಿಗಾರ್ಡಿಂಗ್ ಮಿತ್ಸ್ ಆಫ್ ರಿಪ್ರೊಡಕ್ಷನ್, ರಿಗಾರ್ಡಿಂಗ್ ಮಿತ್ಸ್ ಆಫ್ ಮೆನ್ಸ್ಟ್ರುವೇಷನ್. ಅದೇ ಥರ ಪೇರೆಂಟ್ಸ್, ಫ್ರೆಂಡ್ಸ್ ಇವರೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ರಿಗಾರ್ಡಿಂಗ್ ರಿಪ್ರೊಡಕ್ಷನ್ ಹೆಲ್ತ್,
ಟು ದ ಟೀನೇಜ್, ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ RCH ಬರುವಂಥದ್ದು. ಅದೇ ಥರ STD ಬಗ್ಗೆ ಅಥವಾ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸ್ ಬಗ್ಗೆ ಇದೆಲ್ಲ ಬರುವಂಥದ್ದು RCH. ಅದು ಅಲ್ಲದೆ ಬರೀ ಟೀನೇಜ್ನ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲ, ಇವನ್ ಫಾರ್ ದ ಪ್ರೆಗ್ನೆಂಟ್ಸ್, ಪೋಸ್ಟ್ ನೇಟಲ್, ಆಫ್ಟರ್ ಡೆಲಿವರಿ, ಪ್ರೀ ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿ ಟೈಮಿನ ಸಪೋರ್ಟ್ ಇರುವಂಥದ್ದು. ಅದೇ ಥರ ಸೆಕ್ಸ್ ಅಬ್ಯೂಸ್, ಸೆಕ್ಸ್ ರಿಲೇಟೆಡ್ ಕ್ರೈಮ್ಸನ್ನು ಸಾಲ್ವ್ ಮಾಡುವಂಥದ್ದು. ಹಾಗೆಯೇ ಮೇಲ್ ಫಿಮೇಲ್ ಆರ್ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಮೇಲ್ ಫಿಮೇಲ್, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಇನ್ಫಾರ್ಮೇಷನ್, ಇದೆಲ್ಲ ಬರುವಂಥದ್ದು ಒಬ್ಜೆಕ್ಟಿವ್ಸ್ ಆಫ್ RCH ಅಂಡರಲ್ಲೇ. ಓಕೆ, ಇಂಪ್ಲಿಮೆಂಟೇಷನಿಗೆ ಏನು ಬೇಕು? ಇದರ ಇಂಪ್ಲಿಮೆಂಟೇಷನಿಗೆ ಏನು ಬೇಕು? ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಪ್ರೊಫೆಷನಲ್ ಫೆಸಿಲಿಟೀಸ್, ಅದೇ ಥರ ಪ್ರೊಫೆಷನಲ್ ಅಂದರೆ ಡಾಕ್ಟರ್ಸ್, ನರ್ಸಸ್, ಮೆಟೀರಿಯಲ್ ಫೆಸಿಲಿಟೀಸ್, ಇದೆಲ್ಲ ಇದ್ರೆ ಮಾತ್ರ ಇಂಪ್ಲಿಮೆಂಟ್ ಆಗುವಂಥದ್ದು RCHನ ಪ್ರೋಗ್ರಾಮ್ ಅಲ್ವಾ. ಅಂದರೆ ಆಫ್ಟರ್ ಡೆಲಿವರಿ ಇರ್ಬೋದು, ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಬೇಕಾದಂತಹ ಅವಶ್ಯಕತೆ ಸಾಮಗ್ರಿಗಳು, ಅದೇ ಥರ ಬರ್ತ್ ಕಂಟ್ರೋಲಿನ ಸಾಮಗ್ರಿಗಳು, ಸೊ ಇದೆಲ್ಲ ಬರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಮೆಟೀರಿಯಲ್ಸ್. ಅಂದರೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇದೆಲ್ಲ ಬೇಕಾಗುವಂಥದ್ದು ಅಲ್ವಾ. ಸರಿ, RCHನವರು ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಅನ್ನು ತಂದಿದ್ದಾರೆ. ಸೊ ಇದರ ಅಂಡರ್ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್ ಬರುವಂಥದ್ದು. ಸೊ ಆಮ್ನಿಯೋಸೆಂಟಸಿಸ್ ಅಂದ್ರೇನು? ಆಮ್ನಿಯೋಸೆಂಟಸಿಸ್ ಅಂದರೆ ಸಮ್ ಆಫ್ ದ ಆಮ್ನಿಯಾಟಿಕ್ ಫ್ಲೂಯಿಡ್. ಫಸ್ಟ್ ಆಫ್ ಆಲ್, ನೀವು ರಿಪ್ರೊಡಕ್ಷನ್ ಚಾಪ್ಟರಲ್ಲಿ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಲೇಯರ್ಸ್ ಅನ್ನು ನೋಡಿರಬಹುದು ಅಲ್ವಾ. ಸೊ ಎಂಬ್ರಿಯೋವನ್ನು ಕವರ್ ಮಾಡಿಕೊಂಡು ದರ್ ಆರ್ ಎಂಬ್ರಿಯಾನಿಕ್ ಲೇಯರ್, ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಲೇಯರ್ ಅಂತ. ಆಮ್ನಿಯಾನ್, ಕೋರಿಯಾನ್, ಎಲೆಂಟಾಯ್ಸ್, ಯೋಕ್ ಸ್ಯಾಕ್, ದೀಸ್ ಆರ್ ಫಾರ್ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್. ಅದರಲ್ಲಿ ಆಮ್ನಿಯಾನ್ ಅಂತ ಹೇಳೋ ಲೇಯರಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಇರ್ತದೆ. ಓಕೆ, ಸೊ ಈ ಫ್ಲೂಯಿಡನ್ನು ಯೂಸ್ ಮಾಡಿಕೊಂಡು, ಅಂದರೆ ಅಪ್ರಾಕ್ಸಿಮೇಟ್ಲಿ 14th to 18th ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಈ ಫ್ಲೂಯಿಡನ್ನು ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ಸ್ ಕ್ಯಾನ್ ಮೇಕ್ ಔಟ್ ಇಫ್ ಇನ್ ಕೇಸ್ ಇಫ್ ದ ಬೇಬಿ ಬಾರ್ನ್ ಆಗುತ್ತೆ, ಅದಕ್ಕೆ ಜೆನೆಟಿಕ್ ಡಿಸಾರ್ಡರ್ ಇದೆಯಾ, ಬದುಕ್ಬೋದಾ ಅದು, ಇದನ್ನೆಲ್ಲ ಕನ್ಫರ್ಮ್ ಮಾಡುವಂಥದ್ದು ಆಮ್ನಿಯಾಟಿಕ್ ಫ್ಲೂಯಿಡನ್ನು ಯೂಸ್ ಮಾಡಿಕೊಂಡು. ಅದೇ ಥರ ಈ ಆಮ್ನಿಯಾಟಿಕ್ ಫ್ಲೂಯಿಡನ್ನು ಯೂಸ್ ಮಾಡಿಕೊಂಡು ಸೆಕ್ಸ್ ಡಿಟರ್ಮಿನೇಷನನ್ನು ಸಹ ಮಾಡುವಂಥದ್ದು, ಅಂದರೆ ಮಗು ಗಂಡ ಹೆಣ್ಣ ಅಂತ. ಓಕೆ, ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಮ್ನಿಯಾಟಿಕ್ ಫ್ಲೂಯಿಡ್. ಸೊ ಆಮ್ನಿಯೋಸೆಂಟಸಿಸ್ ಅಂದ್ರೇನು? Amniotic fluid of the developing fetus has been taken in order to analyze the fetal cells and dissolved substances. Analyze fetal cells ಅಂದರೆ ಜೆನೆಟಿಕ್ ಡಿಸಾರ್ಡರ್ಸ್ ಇದೆಯಾ, ಯಾವುದಿದೆ, ಡೌನ್ ಸಿಂಡ್ರೋಮ್, ಸಿಕಲ್ ಸೆಲ್ ಎನಿಮಿಯಾ ಇದು ಯಾವುದಾದ್ರೂ ಇದೆಯಾ, ಸೆಕ್ಸ್ ಯಾವುದು, ಹುಟ್ಟುವ ಮಗು ಇದೆಲ್ಲ ಡಿಟರ್ಮೈನ್ ಮಾಡುವಂಥದ್ದು. ದಟ್ ಇಸ್ ಕಾಲ್ಡ್ as amniocentesis. ಇದು ಮಾಡುವಂತಹ, ಈ ಟೆಸ್ಟ್ ಮಾಡುವಂಥದ್ದು 14th to 18th ವೀಕ್ ಆಫ್ ಪ್ರೆಗ್ನೆನ್ಸಿ. ಸೊ ಈ ಆಮ್ನಿಯಾಟಿಕ್ ಫ್ಲೂಯಿಡನ್ನು ಯೂಸ್ ಮಾಡಿಕೊಂಡು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಬೋದು ಅಂತ ಗೊತ್ತಾಯಿತು. ಓಕೆ, ನಿಮಗೆ ಗೊತ್ತು ಮೇಲ್ ಡಾಮಿನೆಂಟ್ ಸೊಸೈಟಿ ಅಲ್ವಾ. ಸೊ ಹೆಣ್ಣು ಮಗು ಹುಟ್ಟಿದ್ರೆ ನಂತರ ಮದುವೆ ಮಾಡಿ ಕೊಡಬೇಕಾಗುತ್ತೆ, ವರದಕ್ಷಿಣೆ ಕೊಡಬೇಕಾಗುತ್ತೆ, ಇದೆಲ್ಲ ರೀಸನ್ನಿಂದಾಗಿ ಆ ಫೀಟಸನ್ನು, ಫಿಮೇಲ್ ಫೀಟಸನ್ನು ಕೊಲ್ಲುವಂಥದ್ದು ಇಸ್ ಫಿಮೇಲ್ ಫೀಟಿಸೈಡ್. ಅಂದರೆ ಆಮ್ನಿಯೋಸೆಂಟಸಿಸನ್ನು ಯೂಸ್ ಮಾಡಿಕೊಂಡು ಫಿಮೇಲ್ ಫೀಟಿಸೈಡನ್ನು ಮಾಡುವಂಥದ್ದು ಇತ್ತು ಅಲ್ವಾ. ಈಗಂತೂ ಬ್ಯಾನ್ ಆಗಿದೆ. ಸೊ ಈಗ ಬ್ಯಾನ್ ಮಾಡಿದ್ದಾರೆ. ಸೊ ದ್ಯಾಟ್ ಕಮ್ಸ್ ಅಂಡರ್ ಇಂಪ್ಲಿಮೆಂಟೇಷನ್ ಆಫ್ ಬೆಟರ್ ಟೆಕ್ನಿಕ್ಸ್. ಓಕೆ, RCH ಅಂಡರ್. ಸೊ ಸ್ಟ್ಯಾಟ್ಯುಟರಿ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ to legally check increasing the menace of female feticides and massive child immunization. Okay, so ಯಾವುದು ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಆಮ್ನಿಯೋಸೆಂಟಸಿಸ್ ಅಂದ್ರೇನು, ಯಾಕೆ ಬ್ಯಾನ್ ಮಾಡಿದ್ದಾರೆ, ಅದರ್ ಇಂಪಾರ್ಟೆನ್ಸ್ ಆಫ್ ಆಮ್ನಿಯೋಸೆಂಟಸಿಸ್ ಏನು, ದಟ್ ಇಸ್ ಡಿಟರ್ಮೈನಿಂಗ್ ಜೆನೆಟಿಕ್ ಡಿಸಾರ್ಡರ್ಸ್ ಲೈಕ್ ಡೌನ್ ಸಿಂಡ್ರೋಮ್, ಸಿಕಲ್ ಸೆಲ್ ಎನಿಮಿಯಾ ಇದೆಲ್ಲ. ಓಕೆ ಫೈನ್, ಯಾವ ವೀಕಲ್ಲಿ ಆಮ್ನಿಯೋಸೆಂಟಸಿಸನ್ನು ಮಾಡಬಹುದು ಅಂತ ನೋಡಿ. ಎಂಬ್ರಿಯೋ ಇದೆ ಒಳಗೆ, ಫೀಟಸ್ ಇದೆ, ಆಮ್ನಿಯಾಟಿಕ್ ಫ್ಲೂಯಿಡನ್ನು ಸಿರಿಂಜನ್ನು ಯೂಸ್ ಮಾಡಿಕೊಂಡು ಕಲೆಕ್ಟ್ ಮಾಡುವಂಥದ್ದು. ಓಕೆ ಫೈನ್. ಅದು ಅಲ್ಲದೆ ಈ RCHನ ಇಂಪ್ರೂವ್ಡ್ ಪ್ರೋಗ್ರಾಮನ್ನು ನೋಡಿದ್ವಿ ನಾವು, ದಟ್ ಇಸ್ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್. ಸ್ಟೈಲ್ ಅಂತ ಹೇಳೋ ಒಂದು ಕಾಂಟ್ರಾಸೆಪ್ಟಿವನ್ನು ಸಹ CDRI ಅವರು ವಿತ್ ದ ಹೆಲ್ಪ್ ಆಫ್ RCH ರಿಲೀಸ್ ಮಾಡ್ತಾರೆ.
ಸೊ ಸಹೇಲಿ ಅಂದ್ರೇನು? ಇಟ್ಸ್ ಅ ನ್ಯೂ ಓರಲ್ ಕಾಂಟ್ರಾಸೆಪ್ಟಿವ್ ಫಾರ್ ದ ಫಿಮೇಲ್ಸ್. ಸಹೇಲಿ ಮೀನಿಂಗ್ ಏನು? ಫ್ರೆಂಡ್, ಫಿಮೇಲ್ ಫ್ರೆಂಡ್. ಫಿಮೇಲ್ ಫ್ರೆಂಡ್ ಫಾರ್ ಅ ಫಿಮೇಲ್ ಇದು. ಓಕೆ, ಯಾಕೆ ಇದು ಫಿಮೇಲ್ ಫ್ರೆಂಡ್ ಫಾರ್ ಅ ಫಿಮೇಲ್? ಬಿಕಾಸ್ ಇಟ್ ಆಕ್ಟ್ಸ್ as ಕಾಂಟ್ರಾಸೆಪ್ಟಿವ್. ಕಾಂಟ್ರಾಸೆಪ್ಟಿವ್ ಅಂದ್ರೇನು? ಕಾಂಟ್ರಾಸೆಪ್ಟಿವ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮೆಥಡ್ ವಿಚ್ ವಿಲ್ ಪ್ರಿವೆಂಟ್ ಪ್ರೆಗ್ನೆನ್ಸಿ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಓಕೆ, ಏನಾಯ್ತು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆದರೆ? ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದು ಅಲ್ಲದೆ ಪ್ರೆಗ್ನೆನ್ಸಿ ಬೇಡ ಅಂತ ಆಗಿ ಪ್ರೆಗ್ನೆಂಟ್ ಆಗಿ ಮಗು ಹುಟ್ಟಿದ್ರೆ ಮಗುವಿನ ಫಿನಾನ್ಸ್ ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಅಂದರೆ ಪೇರೆಂಟ್ಸ್ ಫಿನಾನ್ಷಿಯಲಿ ಸಹ ಚೆನ್ನಾಗಿರ್ಬೇಕಲ್ವಾ ಟು ಟೇಕ್ ಕೇರ್ ಆಫ್ ದ ನ್ಯೂ ಬಾರ್ನ್. ಸೊ ಅವರು ಫಿನಾನ್ಷಿಯಲಿ ಚೆನ್ನಾಗಿಲ್ಲ, ರೆಡಿ ಇಲ್ಲ ಅಂತಂದರೆ ಮಗುವಿಗೂ ಪ್ರಾಬ್ಲಮ್, ಪೇರೆಂಟ್ಸಿಗೂ ಪ್ರಾಬ್ಲಮ್. ಸೊ ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ಟು ರಿಮೂವ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆರ್ ಇಟ್ ಇಸ್ ಬೆಟರ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಸೊ ಸಹೇಲಿ ಡಸ್ ದ್ಯಾಟ್ ವರ್ಕ್. ಸೊ ಯಾರು ಸಹೇಲಿಯನ್ನು ರಿಲೀಸ್ ಮಾಡಿರುವಂಥದ್ದು? CDRI. CDRI ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಲಕ್ನೋ, ಇಂಡಿಯಾ. ಓಕೆ, ಇವರು ಡೆವಲಪ್ ಮಾಡಿರುವಂಥದ್ದು. ಸೊ ಈ ಸಹೇಲಿ ಹೇಳೋದು ಇಟ್ಸ್ ಕಾಲ್ಡ್ ಆಸ್ ಒನ್ಸ್ ಅ ವೀಕ್ ಪಿಲ್ ಅಂತ. ಯಾಕೆ ಒನ್ಸ್ ಅ ವೀಕ್ ಪಿಲ್? ಬಿಕಾಸ್ ಇಟ್ ಇಸ್ ಯೂಶ್ವಲಿ ಟೇಕನ್ ಒನ್ಸ್ ಅ ವೀಕ್, ಬಟ್ ಟ್ವೈಸ್ ಅ ವೀಕ್ ಇಟ್ ವಿಲ್ ಬಿ ಟೇಕನ್ ಫಸ್ಟ್ 3 months. ಫಸ್ಟ್ 3 months ತಗೊಳ್ಳುವಾಗ ಟ್ವೈಸ್ ಅ ವೀಕ್ ತಗೊಳ್ಬೇಕು, ನಂತರ ಒನ್ಸ್ ಅ ವೀಕ್ ತಗೊಳ್ಬೇಕು. ಇಟ್ಸ್ ಅ ನಾನ್ ಸ್ಟಿರಾಯ್ಡಲ್ ಏನು ಡ್ರಗ್ ಆಗಿರುವಂಥದ್ದು, ಕಾಂಟ್ರಸೆಪ್ಟಿವ್, ಓರಲ್ ಅಂದರೆ ಥ್ರೂ ಮೌತ್ ವಿ ಹ್ಯಾವ್ ಟು ಟೇಕ್ ಇಟ್. ಆ್ಯಂಡ್ ಇಟ್ಸ್ ಆಲ್ಸೋ ಕಾಲ್ಡ್ ಅಸ್ ಸೆಂಟ್ ಕ್ರೋಮನ್ ಟ್ಯಾಬ್ಲೆಟ್. ಸೆಂಟ್ ಕ್ರೋಮನ್ ಟ್ಯಾಬ್ಲೆಟ್ ಅಂದರೆ ಇಟ್ ಮಾಡ್ಯುಲೇಟ್ಸ್ ದ ಎಸ್ಟ್ರೋಜನ್ ರಿಸೆಪ್ಟರ್ ಇನ್ ದ ಯುಟೆರಸ್. ಓಕೆ, ಸೊ ದೇ ಬ್ಲಾಕ್ ಎಸ್ಟ್ರೋಜನ್ ರಿಸೆಪ್ಟರ್ ಇನ್ ದ ಯುಟೆರಸ್. ಅದು ಅಲ್ಲದೆ ಝೈಗೋಟ್ ಅಂದರೆ ಆಫ್ಟರ್ ಫರ್ಟಿಲೈಸೇಷನ್, ಆಫ್ಟರ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಏನಾಗುತ್ತೆ ಅದು ಝೈಗೋಟ್, ಇಟ್ ವಿಲ್ ಬಿ ದೇರ್ ಇನ್ ದ ಮದರ್ಸ್ ವೂಂಬ್ ಅಲ್ವಾ. ಸೊ ಆ ಝೈಗೋಟನ್ನು ಇದು ಸಹೇಲಿ ಇಂಪ್ಲಾಂಟೇಷನ್ ಆಗೋಕ್ಕೆ ಬಿಡಲ್ಲ. ಓಕೆ, ಅಷ್ಟೇ. ದಟ್ಸ್ ಹೌ ಇಟ್ ವಿಲ್ ಬಿ ಪ್ರಿವೆಂಟಿಂಗ್ ದ ಪ್ರೆಗ್ನೆನ್ಸಿ. ಇಂಪ್ಲಾಂಟೇಷನ್ ಆಗಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗಲ್ಲ ಅಲ್ವಾ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಹೇಲಿ. ಸಹೇಲಿ ಬಗ್ಗೆ ನಾವು ಪುನಃ ಕಾಂಟ್ರಸೆಪ್ಟಿವ್ ಮೆಥಡಲ್ಲಿ ನೋಡ್ಲಿಕ್ಕಿದ್ದೀವಿ. ಓಕೆ, ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ RCH. ಇಷ್ಟೆಲ್ಲ RCH ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಥ್ರೂ ಫ್ಯಾಮಿಲಿ ಪ್ಲಾನಿಂಗ್ ತಿಪ್ಪರ್ಲಾಗ ಹಾಕಿದ್ರು ಏನು ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಈ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ವಾಟ್ ಎವರ್ ದ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್ ಇಸ್ ಮಾರ್ಜಿನಲ್, ಸ್ವಲ್ಪ ತುಂಬ ಕಮ್ಮಿ ಚೇಂಜಸ್ ಆಗ್ತಾ ಇರುವಂಥದ್ದು. ಸೊ ಏನಪ್ಪ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಪಾಪ್ಯುಲೇಷನ್ ಅಂದ್ರೇನು ನೋಡೋಣ. ಪಾಪ್ಯುಲೇಷನ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ ಆಫ್ ಅ ಸ್ಪೀಶೀಸ್. ಇಲ್ಲಿ ನಾವು ಪಾಪ್ಯುಲೇಷನ್ ಆಫ್ ಹ್ಯೂಮನ್ಸ್ ಮಾತಾಡ್ತಾ ಇರುವಂಥದ್ದು. ಇನ್ ಜನರಲ್ ಪಾಪ್ಯುಲೇಷನ್ ಅಂದರೆ ಇಟ್ಸ್ ಟೋಟಲ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್, ಇಂಡಿವಿಜುವಲ್ಸ್ ಆಫ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಅ ಗಿವನ್ ಏರಿಯಾ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ದಟ್ ಇಸ್ ಕಾಲ್ಡ್ ಎಸ್ ಪಾಪ್ಯುಲೇಷನ್. ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನು 11th July ಆಚರಿಸ್ತಾರೆ. ಡೆಮೋಗ್ರಫಿ ಅಂದರೆ ಸ್ಟಡಿ ಆಫ್ ಪಾಪ್ಯುಲೇಷನ್. ಇದೊಂದು ಸ್ಮಾಲ್ ಕಾನ್ಸೆಪ್ಟ್, ಬೇರೆ ಚಾಪ್ಟ್ರಲ್ಲೂ ಇದರ ಬಗ್ಗೆ ಬರಲಿಕ್ಕಿದೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟಪ್ಪ ನೋಡಿ, 2 billion, 2 billion ಇತ್ತು ಯಾವಾಗ? ಇನ್ 1900. ನಂತರ ಇನ್ 2006 billion ಆಯಿತು, 3 ಪಟ್ಟು ಜಾಸ್ತಿ ಆಯಿತು. 2011 7.2 billion ಆಯಿತು ವರ್ಲ್ಡ್ ಪಾಪ್ಯುಲೇಷನ್. ಇಂಡಿಯಾದ ಪಾಪ್ಯುಲೇಷನ್ ನೋಡಿ, ಇಂಡಿಪೆಂಡೆನ್ಸ್ ಟೈಮಲ್ಲಿ 350 million ಇತ್ತು, 2000 1 billion ಆಯಿತು. ಅಂದರೆ ನೋಡಿ, ವರ್ಲ್ಡ್ ಪಾಪ್ಯುಲೇಷನ್ 6 billion ಇರುವಾಗ ಬರೀ ಇಂಡಿಯಾ ಸಣ್ಣ ಕಂಟ್ರಿ 1 billion. ಅಂದರೆ ವರ್ಲ್ಡಲ್ಲಿ 6 ಜನರಲ್ಲಿ ಒಬ್ಬ ಇಂಡಿಯನ್ ಸಿಗ್ತಾನೆ ಆ ಥರ. ಓಕೆ, 1.2 billion ಆಯಿತು ಮೇ 2011. 2011 ಏನು ಗೊತ್ತಾಯಿತು ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ರೇಟ್ ಇಸ್ 2% ಅಂತ. ಓಕೆ, ಸೊ ರೇಷಿಯೋ ಆಫ್ ದ ವರ್ಲ್ಡ್ ಇನ್ ಇಂಡಿಯಾ ಇನ್ 2001 ನೋಡಿ 6:1, 6 ಜನರಲ್ಲಿ ಒಬ್ಬ ಇಂಡಿಯನ್. ಹೇಗೆ ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಸಾಲ್ವ್ ಮಾಡೋದು ಈ ಪ್ರಾಬ್ಲಮನ್ನು? RCH ಅವರು ತುಂಬ ಮೆಷರ್ಸನ್ನು ತಗೊಂಡಿದ್ದಾರೆ, ಒಬ್ಜೆಕ್ಟಿವ್ಸ್ ಇದೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹಮ್ದು ಹಮಾರೇದು ಅಷ್ಟೇನು ಎಫೆಕ್ಟ್ ಆಗ್ತಾ ಇಲ್ಲ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಹೇಗೆ ಸಾಲ್ವ್ ಮಾಡೋದು? ಗೌರ್ಮೆಂಟ್ ಟ್ರೈ ಮಾಡಿದ್ದಾರೆ. ಏನಂದರೆ ಮೋಟಿವೇಟಿಂಗ್ ಸ್ಮಾಲರ್ ಫ್ಯಾಮಿಲೀಸ್. ಈಗ ಸಿಟೀಸಲ್ಲೆಲ್ಲ ಸ್ಮಾಲರ್ ಫ್ಯಾಮಿಲೀಸ್ ಸಿಗ್ತಾ ಇದೆ ನಮಗೆ ನೋಡಲಿಕ್ಕೆ, ಬೈ ಯೂಸಿಂಗ್ ವೇರಿಯಸ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಈ ಚಾಪ್ಟರ್ ಇಸ್ ಆಲ್ ಅಬೌಟ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಓಕೆ, ಹಮ್ದು ಹಮಾರೇದು
1952 ಅಲ್ಲಿ ಸ್ಲೋಗನನ್ನು ರಿಲೀಸ್ ಮಾಡುವಂಥದ್ದು. ವಿ ಟು ಅವರ್ ಟು ಒನ್ ಚೈಲ್ಡ್ ನಾರ್ಮ್. ಇದು ಈಗ ಸಿಟೀಸಲ್ಲಿ ಆಲ್ಮೋಸ್ಟ್ ಎಜುಕೇಟೆಡ್ ವುಮೆನ್ ಎಜುಕೇಟೆಡ್ಸಲ್ಲಿ ಒನ್ ಚೈಲ್ಡ್ ನಾರ್ಮ್ ಆಗಿದೆ. ರೇಸಿಂಗ್ ದ ಬಾರ್ ಆಫ್ ಮ್ಯಾರೇಜ್. ಫಿಮೇಲ್ಸಿನ ಮ್ಯಾರೇಜ್ ಟೈಮ್ ಮುಂಚೆ ಇನ್ನೂ ಬೇಗ ಮದುವೆ ಆಗ್ಬೋದಿತ್ತು, ಈಗ 18 ಇಯರ್ಸ್ ಫಾರ್ ಮೇಲ್, 21 ಇಯರ್ಸ್. ಅಂದರೆ ಬೇಗ ಮದುವೆ ಆದರೆ ಜಾಸ್ತಿ ಮಕ್ಕಳಲ್ವ, ಅದಕ್ಕೆ ಸ್ವಲ್ಪ ರೇಸ್ ಮಾಡಿದ್ದಾರೆ ಮ್ಯಾರೇಜ್ ಏಜನ್ನು. ಓಕೆ, ಸೊ ದಿಸ್ ಇಸ್ ಹೌ ದ ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಸಾಲ್ವ್, ಬಟ್ ದ ಬೆಟರ್ ವೇ ಈಸ್ ಬೈ ಕಾಂಟ್ರಸೆಪ್ಟಿವ್. ಏನಪ್ಪ ಕಾಂಟ್ರಸೆಪ್ಟಿವ್ ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಐ ಹ್ಯಾವ್ ಗಿವನ್ ದ ಇಮೇಜ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಸೆಪ್ಟಿವ್. ಫೈನ್. ಫಸ್ಟ್ ಆಫ್ ಆಲ್ ಕಾಂಟ್ರಸೆಪ್ಟಿವ್ ಅಂದ್ರೆ ಏನು ಮಕ್ಕಳೇ? ಎಲ್ರಿಗೂ ಗೊತ್ತು. ಇಟ್ಸ್ ದ ವೇ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಓಕೆ, ಕಾಂಟ್ರಸೆಪ್ಟಿವ್ಸ್ಗೆ ಡಿಫರೆಂಟ್ ಪ್ರಾಪರ್ಟೀಸ್ ಇದೆ. ಅಂದರೆ ಯಾವ ಥರದ ಕಾಂಟ್ರಸೆಪ್ಟಿವ್ಸ್ ಹೇಗೆ ಇರಬೇಕು ಅಂತ ಹೇಳಿ ಅದಕ್ಕೆ ಪ್ರಾಪರ್ಟೀಸ್ ಇದೆ. ಓಕೆ, ಸೊ ಇಟ್ ಶುಡ್ ಬಿ ಈಸಿಲಿ ಅವೈಲೇಬಲ್, it should be cheap, easily used, it should be reversible. ಅಂದ್ರೆ ಪ್ರೆಗ್ನೆನ್ಸಿ ಬೇಕು ಅಂತ ಆದರೆ ಪೀಪಲ್ ಶುಡ್ ಬಿ ಏಬಲ್ ಟು ಬಿ ಪ್ರೆಗ್ನೆಂಟ್ ಬೈ ನಾಟ್ ಯೂಸಿಂಗ್ ಇಟ್. ಆ ಥರ ಇನ್ಎಕ್ಸ್ಪೆನ್ಸಿವ್ ಆಗಿರಬೇಕು, ಈಸಿಯಾಗಿ ಅವೈಲೇಬಲ್ ಆಗಿರಬೇಕು, ಸ್ಟೋರ್ಸಲ್ಲಿ ಈಸಿಯಾಗಿ ಯೂಸ್ ಮಾಡೋ ಥರ ಇರಬೇಕು. ಇಟ್ ಶುಡಂಟ್ ಬಿ ಇಂಟರ್ಫಿಯರಿಂಗ್ with sexual pleasure or intercourse. It shouldn't be interfering with the intercourse. So ಇದೆಲ್ಲ ಪ್ರಾಪರ್ಟೀಸ್ ಆಫ್ ಏನು ಒಳ್ಳೆ ಥರದ ಕಾಂಟ್ರಸೆಪ್ಟಿವ್. ಓಕೆ, ಕಾಂಟ್ರಸೆಪ್ಟಿವ್ಸ್ಗೆ ಇನ್ನೊಂದು ಹೆಸರು ಬರ್ತ್ ಕಂಟ್ರೋಲ್ ಅಂತ. ಓಕೆ, ಬಿಕಾಸ್ ಕಾಂಟ್ರಸೆಪ್ಟಿವ್ ಇಂದಾಗಿ ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತೆ. ಅಂದರೆ ಪ್ರೆಗ್ನೆನ್ಸಿ ಅಂದ್ರೇನು? ಬರ್ತ್ ಆಫ್ ಅ ಬೇಬಿ, ಬರ್ತ್ ಆಫ್ ದ ಬೇಬಿ ಕಂಟ್ರೋಲ್ ಆಗುವಂಥದ್ದು. ಸೊ ದಟ್ಸ್ ವೈ ದ ನೇಮ್ ಬರ್ತ್ ಕಂಟ್ರೋಲ್. So there are main types. Okay, so main ಆದ ಟೈಪ್ ಯಾವುದು ಕಾಂಟ್ರಸೆಪ್ಟಿವ್ ಅಥವಾ ಬರ್ತ್ ಕಂಟ್ರೋಲ್ ಮೆಥಡ್ ಅಲ್ಲಿ ಅಂದ್ರೆ ಟೆಂಪರರಿ ಮೆಥಡ್, ಪರ್ಮನೆಂಟ್ ಮೆಥಡ್. ಟೆಂಪರರಿ ಅಂದ್ರೆ ಅರ್ಥ ಆಗ್ತದೆ ಮಕ್ಕಳಿಗೆ ಎಲ್ರಿಗೂ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂತ. ಪರ್ಮನೆಂಟ್ ಅಂದ್ರೆ ಇಟ್ಸ್ ಇರ್ರಿವರ್ಸಿಬಲ್, ವಿ ಕಾಂಟ್ ರಿವರ್ಸ್. ಇಫ್ ಸಮಡಿ ವಾಂಟ್ ಟು ಬಿಕಮ್ ಪ್ರೆಗ್ನೆಂಟ್, ಪರ್ಮನೆಂಟ್ ಮೆಥಡನ್ನು ಅವರು ಯೂಸ್ ಮಾಡಿಕೊಂಡು ಕಾಂಟ್ರಸೆಪ್ಟಿವ್ ಮಾಡಿದರೆ ಇಟ್ಸ್ ನಾಟ್ ರಿವರ್ಸಿಬಲ್, ಮಕ್ಕಳಾಗಲ್ಲ ಪುನಃ ಬೇಕು ಅಂತಾದರೂ. ಟೆಂಪರರಿ ಮೆಥಡ್ ಮತ್ತು ಪರ್ಮನೆಂಟ್ ಮೆಥಡ್. ಓಕೆ, ಟೆಂಪರರಿ ಮೆಥಡಲ್ಲಿ ಬರುವಂಥದ್ದು ನ್ಯಾಚುರಲ್, ಬ್ಯಾರಿಯರ್, ಕೆಮಿಕಲ್, ಇಂಪ್ಲಾಂಟ್ಸ್, ಐಯುಡಿಸ್. ಪರ್ಮನೆಂಟ್ ಮೆಥಡಲ್ಲಿ ಬರುವಂಥದ್ದು ಸರ್ಜಿಕಲ್ ಮೆಥಡ್. ಓಕೆ, ಅಷ್ಟೇ. ಸೊ ನಾವು ಒನ್ ಬೈ ಒನ್ ನೋಡೋಣ ಬರ್ತ್ ಕಂಟ್ರೋಲ್ ಮೆಥಡ್. ಸ್ಟಾರ್ಟಿಂಗ್ ವಿತ್ ಟೆಂಪರರಿ ಮೆಥಡಲ್ಲಿ ನ್ಯಾಚುರಲ್ ಆಗಿ ಹೇಗೆ ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡ್ಬೋದು ಅಂತ. ಸೊ ನ್ಯಾಚುರಲ್ ಮೆಥಡ್ ಅಂದ್ರೇನು? ನ್ಯಾಚುರಲ್ ಆಗಿ ಓವಮ್ ಮತ್ತು ಸ್ಪರ್ಮನ್ನು ಮೀಟ್ ಆಗಲಿಕ್ಕೆ ಬಿಡದೇ ಇರುವಂಥದ್ದು. ದಟ್ಸ್ ಹೌ ವಿ ಆರ್ ಪ್ರಿವೆಂಟಿಂಗ್ ದ ಪ್ರೆಗ್ನೆನ್ಸಿ. ಮೀಟ್ ಆದರೆ ತಾನೇ ಫರ್ಟಿಲೈಸೇಷನ್ ಆಗೋದು, ಮೀಟ್ ಆದರೆ ತಾನೇ ಪ್ರೆಗ್ನೆನ್ಸಿ ಆಗೋದು. ಸೊ ಅದನ್ನ ಓವಮ್ ಮತ್ತು ಸ್ಪರ್ಮನ್ನು ಮೀಟ್ ಆಗಲಿಕ್ಕೆ ಬಿಡದೇ ಇರುವಂಥದ್ದು. ದಟ್ ಇಸ್ ಅ ನ್ಯಾಚುರಲ್ ಆಗಿ ಆ ಥರ ಮಾಡುವಂಥದ್ದು ನ್ಯಾಚುರಲ್ ಮೆಥಡ್ ಅಲ್ವಾ. ಸೊ ನ್ಯಾಚುರಲ್ ಮೆಥಡಲ್ಲಿ ಫಸ್ಟ್ ಒನ್ ಇಸ್ ಪಿರಿಯಾಡಿಕ್ ಎಬ್ಸ್ಟಿನೆನ್ಸ್. ಪಿರಿಯಾಡಿಕ್ ಅಂದರೆ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಎಬ್ಸ್ಟೈನ್ ಮಾಡುವಂಥದ್ದು, ಅಂದರೆ ಅವಾಯ್ಡ್ ಮಾಡುವಂಥದ್ದು. ಏನು ಅವಾಯ್ಡ್ ಮಾಡುವಂಥದ್ದು? ಮೀಟಿಂಗ್ ಆಫ್ ಓವಮ್ ಮತ್ತು ಸ್ಪರ್ಮನ್ನು. ಓಕೆ, ಸೊ ಫಾರ್ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಅವಾಯ್ಡಿಂಗ್ ಮೀಟಿಂಗ್ ಆಫ್ ಓವಮ್ ಅಂಡ್ ಸ್ಪರ್ಮ್. ಯಾವುದಿದು ಸರ್ಟೆನ್ ಪೀರಿಯಡ್? ಇಟ್ ಈಸ್ ಬಿಟ್ವೀನ್ 10 to 16 days ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ನಿಮಗೆಲ್ಲರಿಗೂ ಗೊತ್ತು ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಆಫ್ 28 days ಅಂತ ಅಲ್ವಾ. ಅಪ್ರಾಕ್ಸಿಮೇಟ್ಲಿ 28 days +- 2 ಅಂತ ಬರಿತೇನೆ. ಓಕೆ,
ಸೊ ಮೆನ್ಸ್ಟ್ರುವಲ್ ಸೈಕಲ್ನ 10th to 17th ಡೇ ಇಂಟರ್ ಕೋರ್ಸನ್ನು ಅವಾಯ್ಡ್ ಮಾಡುವಂಥದ್ದು. ಓಕೆ, ಯಾಕಪ್ಪ 10th to 17th ಡೇ ಅಂದರೆ ತೋರಿಸ್ತೇನೆ. ಸೊ ನಿಮಗೆಲ್ಲರಿಗೂ ಗೊತ್ತು 14th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಓವ್ಯುಲೇಷನ್ ಆಗುವಂಥದ್ದು. ಅಂದರೆ ದಿಸ್ ಇಸ್ ರೆಫರ್ಡ್ ಆಸ್ ಅ ಫರ್ಟೈಲ್ ಡೇ ಅಲ್ವಾ. ಓವ್ಯುಲೇಷನ್ ಈ ದಿನ, ಇಫ್ ಇನ್ ಕೇಸ್ ಇಫ್ ಅ ಪರ್ಸನ್ ಇಸ್ ಹ್ಯಾವಿಂಗ್ 28 ಡೇಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್, 14th ಡೇ ಓವ್ಯುಲೇಷನ್ ಆಗುವಂಥದ್ದು. ಈ ಟೈಮಲ್ಲಿ ಇಂಟರ್ ಕೋರ್ಸ್ ಆದರೆ ಪ್ರೆಗ್ನೆನ್ಸಿ ಗ್ಯಾರಂಟಿ. ಓಕೆ, ಇದ್ರ 2 ದಿನ ನಂತರ 2 ದಿನ ಹಿಂದೆ ಈ ಟೈಮಲ್ಲೂ ಇಂಟರ್ ಕೋರ್ಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆ? ಬಿಕಾಸ್ ನಮಗೆ ಗೊತ್ತು ಮೆನ್ಸ್ಟ್ರುವಲ್ ಸೈಕಲ್ ಇಸ್ ನಾಟ್ ಆಫ್ ಪರ್ಫೆಕ್ಟ್ಲಿ 28th ಡೇ ±2 ಡೇಸ್ ಅಂತ. ಸೊ ಪ್ಲಸ್ ಮೈನಸ್ ಹಾಕಿದ್ದೇನೆ. ಓಕೆ, ಸೊ 12th to 16 ಡೇ ಅವಾಯ್ಡ್ ಮಾಡಬೇಕು. ಯಾಕೆ ಮ್ಯಾಮ್ 10th to 17th ಡೇ ಅವಾಯ್ಡ್ ಮಾಡಬೇಕು? ಯಾಕಂದರೆ ಸ್ಪಾಮಿನ ಲೈಫ್ ಸ್ಪ್ಯಾನ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 3 ಡೇಸ್. ಓವಮಿನ ಲೈಫ್ ಸ್ಪ್ಯಾನ್ ಎಷ್ಟು? 1 ಡೇ, ಒಂದೇ ದಿನ ಇರುವಂಥದ್ದು ಅಲ್ವಾ. ಸೊ ಎಲ್ಲಾದರೂ 10th ಡೇ ಇಂಟರ್ ಕೋರ್ಸ್ ಆದರೆ ಏನಾಗ್ತದೆ? 10th ಡೇ ಇಂಟರ್ ಕೋರ್ಸ್ ಆದರೆ ಸ್ಪರ್ಮ್ ಏನಿರ್ತದೆ, ಇಟ್ ಕ್ಯಾನ್ ಬಿ ದೇರ್ ಫಾರ್ 3 ಡೇಸ್. 10, 11, 12th ಡೇ ಓವಮ್ ಬರೋ ಚಾನ್ಸಸ್ ಇರ್ತದೆ, ಓವ್ಯುಲೇಷನ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರ್ತದೆ. ಸೊ 10th ಡೇ ಇಂದ 16th ಡೇ ಅವಾಯ್ಡ್ ಮಾಡಬೇಕು ಇಂಟರ್ ಕೋರ್ಸನ್ನು. 17th ಡೇ ಯಾಕೆ ಮ್ಯಾಮ್? 17th ಡೇ ಯಾಕೆ ಅಂದರೆ ಓವ್ಯುಲೇಷನ್ 16th ಡೇ ಆದರೆ, ಓವಮ್ ರಿಲೀಸ್ 16th ಡೇ ಆದರೆ, ಓವಮ್ನ ಲೈಫ್ ಸ್ಪ್ಯಾನ್ ಎಷ್ಟು? 1 ಡೇ. 1 ಡೇ ಇರಬಹುದು ಅಲ್ವಾ ಇನ್ಸೈಡ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಫಿಮೇಲ್. ಸೊ 17th ಡೇ ಸ್ಪರ್ಮ್ ಬಂದರೆ, 17th ಡೇ ಸ್ಪರ್ಮ್ ಬಂದರೆ ಓವಮ್ ಕ್ಯಾನ್ ಫ್ಯೂಸ್ ವಿತ್ ದ ಸ್ಪರ್ಮ್, ಫರ್ಟಿಲೈಸೇಷನ್ ಆಗುವಂಥದ್ದು. ಸೊ ದಟ್ ಇಸ್ ವೈ 10th to 17th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಇಂಟರ್ ಕೋರ್ಸನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಫರ್ಟೈಲ್ ಪೀರಿಯಡ್. ಓಕೆ, ಸೊ ಫಸ್ಟ್ ಮೆಥಡ್ ನೋಡಿ ಆಯಿತು. ಸೆಕೆಂಡ್ ನ್ಯಾಚುರಲ್ ಮೆಥಡ್ ಈಸ್ ವಿಡ್ರಾವಲ್ ಆರ್ ಕಾಯ್ಟಸ್ ಇಂಟರಪ್ಟಸ್. ವಿತ್ಡ್ರಾವಲ್, ಮನಿ ವಿಡ್ರಾವಲ್ ಅಂತ ಕೇಳಿರ್ಬೋದು ನೀವು. ಮನಿಯನ್ನು ATMಗೆ ಹೋಗಿ ವಿತ್ಡ್ರಾ ಮಾಡುವಂಥದ್ದು, ತಗೊಳ್ಳುವಂಥದ್ದು, ತೆಗೆಯುವಂಥದ್ದು. ಸೊ ಇಲ್ಲಿ ಏನು ತೆಗೆಯುವಂಥದ್ದು ವಿತ್ಡ್ರಾವಲ್ ಮೆಥಡಲ್ಲಿ? ಪೆನಿಸನ್ನು ತೆಗೆಯುವಂಥದ್ದು. ಯಾವಾಗ? ಡ್ಯೂರಿಂಗ್ ಇಂಟರ್ ಕೋರ್ಸ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕಾಯ್ಟಸ್ ಇಂಟರಪ್ಟಸ್. ಕಾಯ್ಟಸ್ ಇಂಟರಪ್ಟಸ್ ಯಾಕೆ? ಬಿಕಾಸ್ ವಿ ಆರ್ ಇಂಟರಪ್ಟಿಂಗ್ ದ ಕಾಯ್ಟಸ್, ಇಂಟರಪ್ಟಿಂಗ್ ದ ಇಂಟರ್ ಕೋರ್ಸ್. ಇಂಟರ್ ಕೋರ್ಸ್ ನಾರ್ಮಲ್ ಆಗ್ತಾ ಇರುವಾಗ, ಮೇಟಿಂಗ್ ಆಗ್ತಾ ಇರುವಾಗ ಪೆನಿಸ್ ವಿಲ್ ಬಿ ದೇರ್ ಇನ್ಸೈಡ್ ದ ವೆಜೈನಾ. ಆದರೆ ಜಸ್ಟ್ ಬಿಫೋರ್ ದ ರಿಲೀಸ್ ಆಫ್ ದ ಸೆಮೆನ್, ಇನ್ಸೆಮಿನೇಷನ್ ಏನು ಮಾಡುವಂಥದ್ದು? ಜಸ್ಟ್ ಬಿಫೋರ್ ದ ಇಜಾಕ್ಯುಲೇಷನ್ ಏನು ಮಾಡುವಂಥದ್ದು? ಪೆನಿಸನ್ನು ಹೊರಗಡೆ ತೆಗೆಯುವಂಥದ್ದು, ಮೇಲ್ ಪಾರ್ಟ್ನರ್. ದಟ್ ಇಸ್ ವಿತ್ಡ್ರಾವಲ್ ಆರ್ ಕಾಯ್ಟಸ್ ಇಂಟರಪ್ಟಸ್. The third type of natural method is lactational amenorrhea. Lactational amenorrhea. Lactation ಅಂದರೆ ಎಲ್ಲರಿಗೂ ಗೊತ್ತು, when the mother is producing the milk. ಆ ಟೈಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್, ಮೆನ್ಸ್ಟ್ರುವೇಷನ್ ಆಗೋದಿಲ್ಲ. ಆ ಟೈಮಲ್ಲಿ ಎಮನೋರಿಯಾ ಅಂದರೆ ಮೆನೋರಿಯಾ, ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಎಮನೋರಿಯಾ, ಸೆಕ್ಷುವಲ್ ಅಂದರೆ ಇಟ್ಸ್ ನಾಟ್ ಸೆಕ್ಷುವಲ್ ಪ್ರೊಡಕ್ಷನ್ ಅಂತಾರೆ. ಎಮನೋರಿಯಾ ಅಂದರೆ ನೋ ಮೆನ್ಸ್ಟ್ರುವಲ್ ಸೈಕಲ್, ನೋ ಮೆನ್ಸ್ಟ್ರುವೇಷನ್. ಯಾಕಪ್ಪ ಲ್ಯಾಕ್ಟೇಷನಲ್ ಎಮನೋರಿಯಾ ಆಗುವಂಥದ್ದು? ಯಾಕೆ ಲ್ಯಾಕ್ಟೇಷನ್ ಟೈಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ, ಮೆನ್ಸ್ಟ್ರುವೇಷನ್ ಆಗೋದಿಲ್ಲ? ಹೇಳ್ತೇನೆ. ಸೊ ಆಫ್ಟರ್ ಡೆಲಿವರಿ, ಆಫ್ಟರ್ ಪಾರ್ಚುರೇಷನ್, ಸೂನ್ ಆಫ್ಟರ್ ಪಾರ್ಚುರೇಷನ್ ಏನಾಗ್ತದೆ? ಆಕ್ಸಿಟೋಸಿನ್ ಮತ್ತು ಪ್ರೊಲ್ಯಾಕ್ಟಿನ್ ಪ್ರೊಡ್ಯೂಸ್ ಆಗ್ತದೆ ಮದರಲ್ಲಿ. Prolactin will be helping in the production of milk synthesis. Oxytocin will be releasing the milk that has been produced through the prolactin. Ejaculation of milk ಆಗುವಂಥದ್ದು ಮಗುವಿಗೆ, to give to the baby ಅಲ್ವಾ. ಸೊ ಪ್ರೊಲ್ಯಾಕ್ಟಿನ್ ಏನು ಮಾಡ್ತದೆ ಅಂದರೆ, it will be making the hypothalamus not to produce ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. GnRH ಪ್ರೊಡ್ಯೂಸ್ ಮಾಡದ ಹಾಗೆ ಪ್ರೊಲ್ಯಾಕ್ಟಿನ್ ಮಾಡ್ತದೆ. GnRH ಪ್ರೊಡ್ಯೂಸ್ ಆಗೋದಿಲ್ಲ ಹೈಪೋಥಲಾಮಸಲ್ಲಿ ಆದರೆ, FSH ಪ್ರೊಡ್ಯೂಸ್ ಆಗೋದಿಲ್ಲ, LH ಪ್ರೊಡ್ಯೂಸ್ ಆಗೋದಿಲ್ಲ. LH FSH ಪ್ರೊಡ್ಯೂಸ್ ಆಗೋದಿಲ್ಲ ಅಂತಾದರೆ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ ಸರಿಯಾಗಿ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಸೊ ದಿಸ್ ಇಸ್ ಹೌ ಪ್ರೊಲ್ಯಾಕ್ಟಿನ್ ವಿಲ್ ಬಿ ಸಪ್ರೆಸಿಂಗ್
ದ ಮೆನ್ಸ್ಟ್ರುವಲ್ ಸೈಕಲ್ ಬೈ ಆಕ್ಟಿಂಗ್ ಆನ್ ಹೈಪೋಥಲಾಮಸ್ ಅಷ್ಟೇ. ಓಕೆ, ಸೊ ಇದು ಪರ್ಫೆಕ್ಟ್ ಆಗಿ 6 ಮಂತ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 6 ಮಂತ್ವರೆಗೆ ಈ ಲ್ಯಾಕ್ಟೇಷನಲ್ ಎಮನೋರಿಯಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವು ವುಮೆನಲ್ಲಿ ಇಟ್ ಈಸ್ ಜಸ್ಟ್ ಫಾರ್ 2 months, some ವುಮೆನಲ್ಲಿ ಇಟ್ ಮೇ ಬಿ ಫಾರ್ 1.5 year. ಓಕೆ, so menstrual cycle do not occur during the period of intense lactation following parturition. This method is effective for 6 months approximately, not in all women. Okay, so chances of failure is also very high under this method. So this is the third natural method which comes under temporary method. So this is second ಮೆಥಡ್ ದಟ್ ಕಮ್ಸ್ ಅಂಡರ್ ಟೆಂಪರರಿ ಮೆಥಡ್ ಯಾವುದಂದ್ರೆ ಬ್ಯಾರಿಯರ್ ಮೆಥಡ್. ಬ್ಯಾರಿಯರ್ ಅಂದ್ರೆ ಎಲ್ರಿಗೂ ಗೊತ್ತು, ಬ್ಯಾರಿಯರ್ ಒಂದು ವಾಲ್ ತರ ಅಲ್ವಾ. ಸೊ ಈ ಬ್ಯಾರಿಯರ್ ಮೆಥಡ್ ಅಂದ್ರೆ ಏನು? ಇಟ್ ವಿಲ್ ಬಿ ಆಕ್ಟಿಂಗ್ ಲೈಕ್ ಅ ಬ್ಯಾರಿಯರ್ ಬಿಟ್ವೀನ್ ಓವಮ್ ಆ್ಯಂಡ್ ಸ್ಪರ್ಮ್, ಮೀಟಿಂಗ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಅಷ್ಟೇ. ಸೊ ಓವಮ್ ಆ್ಯಂಡ್ ಸ್ಪರ್ಮ್ಸ್ ಆರ್ ಪ್ರಿವೆಂಟೆಡ್ ಫ್ರಮ್ ಫಿಸಿಕಲಿ ಮೀಟಿಂಗ್ ವಿತ್ ದ ಹೆಲ್ಪ್ ಆಫ್ ಅ ಬ್ಯಾರಿಯರ್. ಇದರ ಅಂಡರ್ ಮೇಲ್ ಫಿಮೇಲ್ ಕಾಂಡಮ್ಸ್, ವಾಲ್ಸ್, ಡಯಾಫ್ರಮ್, ಸರ್ವೈಕಲ್ ಕ್ಯಾಪ್ಸ್ ಇದೆಲ್ಲ ಬರುವಂಥದ್ದು. Male female condoms is very important to use during sexual intercourse in order to prevent STDs and STD and STI, sexually transmitted infections. Okay, so male and female condoms is highly effective to prevent STD, STIs because it will be preventing the meeting of male and female reproductive organs. Okay, ತುಂಬಾ ಫೇಮಸ್ ಆಗಿರುವಂತಹ ಮೇಲ್ ಕಾಂಡಮ್ ಯಾವುದಂದ್ರೆ ನಿರೋಧ್, which has been released by Government of India. So ಈ ಬ್ಯಾರಿಯರ್ ಮೆಥಡನ್ನು ಯೂಸ್ ಮಾಡಿಕೊಂಡು ಅದರ ಜೊತೆಗೆ ಇನ್ನೊಂದು ಥರದ ಕಾಂಟ್ರಸೆಪ್ಟಿವ್ ಅನ್ನು ಯೂಸ್ ಮಾಡಿಕೊಂಡು ಹೈಲಿ ಎಫೆಕ್ಟಿವ್ ಆಗಿ ಕಾಂಟ್ರಸೆಪ್ಟಿವ್ ಮೆಥಡ್ ಯೂಸ್ ಆಗುವಂಥದ್ದು. ಅಂದರೆ ಅಲಾಂಗ್ ವಿತ್ ದ ಡಯಾಫ್ರಮ್, ಸ್ಪರ್ಮಿಸೈಡನ್ನು ಅದೊಂದು ಥರದ ಕೆಮಿಕಲ್ ಮೆಥಡ್ ಆಫ್ ಕಾಂಟ್ರಸೆಪ್ಟಿವ್ ಅದನ್ನು ಯೂಸ್ ಮಾಡಿಕೊಂಡು this diaphragm can be highly effective because of spermicide. Okay, so adra baggenu hellikidini iga ಸ್ವಲ್ಪ ಟೈಮಲ್ಲಿ. This is how the female condom looks like. One open end, one close end. Close end will be there inside the female reproductive organ. Open end is outside, so that semen will be collected inside this anta. So this barrier method ಏನಿದೆ, it can be self-introduced. ಇದಕ್ಕೆ ಯಾವುದೇ ಪ್ರೊಫೆಷನಲ್ಸ್ನ ಹೆಲ್ಪ್ ಬೇಕಾಗಿಲ್ಲ. It is self-introduced and it should be discarded after use. Chemical method ನೋಡೋಣ. That is a third method under temporary method. Chemicals method ಅಲ್ಲಿ ಡೆಫಿನೆಟ್ಲಿ ಕೆಮಿಕಲ್ಸ್ ಅನ್ನು ಯೂಸ್ ಮಾಡುವಂಥದ್ದು. ಫೋಮ್ನ ಮೂಲಕ, ಕ್ರೀಮ್ನ ಮೂಲಕ, ಜೆಲ್ಲಿ ಮೂಲಕ, ವೆಜೈನಲ್ ಟ್ಯಾಬ್ಲೆಟ್ ಮೂಲಕ. ಯೂಶ್ವಲ್ ಆಗಿ ಕೆಮಿಕಲ್ ಮೆಥಡ್ ಕಾಂಟ್ರಸೆಪ್ಟಿವ್ ಏನಿದೆ, it will increase the contraceptive efficiency. ಬೇರೆ ಕಾಂಟ್ರಸೆಪ್ಟಿವ್ ಎಫಿಷಿಯನ್ಸಿಯನ್ನು ಇದು ಇನ್ಕ್ರೀಸ್ ಮಾಡುವಂಥದ್ದು. ಸ್ಪರ್ಮಿಸೈಡ್ is one type of chemical method which is nothing but a detergent actually. It will act like a detergent for a sperm. So detergent ಅನ್ನು ನೀವು ಲಿವಿಂಗ್ ಸೆಲ್ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಲಿವಿಂಗ್ ಸೆಲ್ ಡ್ಯಾಮೇಜ್ ಆಗುತ್ತೆ, ಬಿಕಾಸ್ ಸೆಲ್ ಮೆಂಬ್ರೇನ್ ವಿಲ್ ಬಿ ಬ್ರೋಕನ್, ಸೊ ಸೆಲ್ ಕಂಟೆಂಟ್ ವಿಲ್ ಬಿ ಕಮಿಂಗ್ ಔಟ್. ಸೊ it is a type of detergent for a sperm. That's how it will be killing the sperm. Spermicide. Side andre kill ಮಾಡುವಂಥದ್ದು. ಓಕೆ, ಸೊ ಸರ್ವೈಕಲ್ ಕ್ಯಾಪ್, ಡಯಾಫ್ರಮ್ ಜೊತೆ ಸ್ಪರ್ಮಿಸೈಡ್ ಕ್ರೀಮನ್ನು ಹಾಕಿ ಬೆಸ್ಟ್ ಕಾಂಟ್ರಸೆಪ್ಟಿವ್ ಆಗಿ ಯೂಸ್ ಮಾಡ್ಬೋದು. ಸೊ ಇದು ಕೆಮಿಕಲ್ ಮೆಥಡ್. ನೆಕ್ಸ್ಟ್ ಕಮಿಂಗ್ ಟು IUD, ಇಂಟ್ರಾ ಯುಟರೈನ್ ಡಿವೈಸ್. ಆಸ್ ಅ ನೇಮ್ ಸೇ, ಇಂಟ್ರಾ ಇನ್ಸೈಡ್, ಯುಟರೈನ್ ಅಂದರೆ ಯುಟರಸ್. ಸೊ ಇದು ಸೆಲ್ಫ್ ಇನ್ಸರ್ಟೆಡ್ ಅಲ್ಲ, ಇದಕ್ಕೆ ಹೆಲ್ಪ್ ಬೇಕಾಗುತ್ತೆ, ಪ್ರೊಫೆಷನಲ್ಸ್ನ ಹೆಲ್ಪ್ ಬೇಕಾಗುತ್ತೆ, ಡಾಕ್ಟರ್ಸ್ ನರ್ಸ್ನ ಹೆಲ್ಪ್ ಬೇಕಾಗುತ್ತೆ. ಇದರನ್ನು ವಿದಿನ್ 72 hours ಒಳಗಡೆ ತಗೊಂಡ್ರೆ, ಯೂಸ್ ಮಾಡಿದ್ರೆ, ಸಮ್ಟೈಮ್ಸ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಅಂದರೆ ರೇಪ್ ಕೇಸಲ್ಲೆಲ್ಲ ಸಮ್ಟೈಮ್ಸ್ ಇಟ್ ಈಸ್ ಮೋಸ್ಟ್ ಎಫೆಕ್ಟಿವ್. ಯಾಕಂದರೆ ವಿದಿನ್ 72 hours ಆಫ್ ವಿದಿನ್ 72 hours ಆಫ್ ಕಾಯ್ಟಸ್ ಅಥವಾ ಇಂಟರ್ಕೋರ್ಸ್ ಇದನ್ನು ಇನ್ಸರ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ. ರೇಪ್ ಕೇಸಲ್ಲೆಲ್ಲ ಇದನ್ನು ಯೂಸ್ ಮಾಡುವಂಥದ್ದು. ಅದೇ ಥರ ಯೂಶ್ವಲ್ ಆಗಿ ಇಂಟ್ರಾಯುಟರೈನ್ ಡಿವೈಸಸನ್ನು ವುಮೆನ್ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಇಫ್ ದೇ ವಾಂಟ್ ಗ್ಯಾಪ್ಸ್ ಬಿಟ್ವೀನ್ 2 babies, 6 years ಆಫ್ ಗ್ಯಾಪ್, ಈ ಥರ ಎಲ್ಲ
ಯಾಕಂದರೆ ಇದರನ್ನು ಕೆಲವು ಇಂಟ್ರಾಯುಟರೈನ್ ಡಿವೈಸಸ್ ಆರ್ ಎಫೆಕ್ಟಿವ್ ಫಾರ್ 6 years. ಸೊ ಗ್ಯಾಪ್ ಬೇಕು ಅಂತ ಅದೆರಡು ಮಕ್ಕಳ ನಡುವೆ ಇಂಟ್ರಾಯುಟರೈನ್ ಡಿವೈಸನ್ನು ಯೂಸ್ ಮಾಡುವಂಥದ್ದು. ಸೊ ಯೂಶುವಲ್ ಆಗಿ ಇಂಟ್ರಾಯುಟರೈನ್ ಡಿವೈಸ್ ಏನು ಮಾಡುವಂಥದ್ದು ಅಂದರೆ it does phagocytosis of the sperms. There are 3 types of IUDs: non-medicated, copper releasing, hormone releasing. Non-medicated ಅಂದರೆ ಏನು ಮೆಡಿಸಿನ್ ಇರುವುದಿಲ್ಲ, ಅದರೊಳಗೆ ಏನು ಕೆಮಿಕಲ್ ಇರುವುದಿಲ್ಲ. It will just do phagocytosis of the sperm. Copper releasing IUD, it releases copper. Example for non-medicated, lipus loop. Copper releasing IUD, example copper T, copper 7, multi-load 375. ಯಾಕೆ ಹೆಸರು multi-load 375 ಅಂದರೆ 375 is nothing but 375 mm is the thickness of the copper wire that has been used in this particular IUD. ಆಯ್ತಾ? ಕಾಪರ್ ರಿಲೀಸಿಂಗ್ IUD ಹೇಗೆ ವರ್ಕ್ ಮಾಡ್ತದೆ? ಕಾಪರ್ ರಿಲೀಸ್ ಮಾಡಿಕೊಂಡು ಈ ಕಾಪರ್ ಏನು ರಿಲೀಸ್ ಆಗ್ತದೆ, ಇಟ್ ವಿಲ್ ಬಿ reducing the fertilizing capacity of the sperm. ಅದೇ ಥರ ಇಟ್ ವಿಲ್ ಬಿ suppressing the sperm motility. ಎರಡು ಫಂಕ್ಷನ್: suppressing sperm motility, it will reduce the fertilizing capacity of the sperm. Hormone releasing IUD, it releases hormone, progesterone hormone, example progestasert. LNG20, levonorgestrel, LNG ಅಂದರೆ levonorgestrel 20. ಸೊ ಹಾರ್ಮೋನ್ ರಿಲೀಸಿಂಗ್ IUD ಹೇಗೆ ವರ್ಕ್ ಮಾಡ್ತದೆ ಅಂದರೆ, the hormone that is being produced by these IUDs, it will make the cervix hostile for the sperm. ಅಂದರೆ ಸ್ಪರ್ಮಿಗೆ ಸರ್ವಿಕ್ಸ್ ಆಗುದಿಲ್ಲ, ಆ ಥರ ಮಾಡ್ತದೆ. ಅಂದರೆ ಸರ್ವೈಕಲ್ ಮ್ಯೂಕಸ್ ಅನ್ನು ಪ್ರೊಡ್ಯೂಸ್ ಮಾಡಿ ಸರ್ವಿಕ್ಸ್ ಎಂಟರ್ ಆಗದ ಹಾಗೆ ಮಾಡ್ತದೆ. ದಟ್ ಈಸ್ ಒನ್ ಆಫ್ ದ ಫಂಕ್ಷನ್. ಇಟ್ ವಿಲ್ ಮೇಕ್ ದ ಸರ್ವಿಕ್ಸ್ ಹಾಸ್ಟೈಲ್ ಫಾರ್ ದ ಸ್ಪರ್ಮ್. ಅದರ್ ಫಂಕ್ಷನ್ ಏನಂದರೆ, ಇಟ್ ವಿಲ್ ಮೇಕ್ ದ ಯುಟರಸ್ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಷನ್. ಓಕೆ, ನನ್ನ ಮಾತೆಲ್ಲ ಸರಿಯಾಗಿ ಕೇಳಿ. ದಿಸ್ ಇಸ್ ಒನ್ ಶಾರ್ಟ್ 60 minutes ಅಂಡರ್ ನಾನೆಲ್ಲ ಕಂಪ್ಲೀಟ್ ಮಾಡಬೇಕು ಬೇಗ ಬೇಗ. ಸೊ ಎಲ್ಲ ಬರಿತಾ ಹೋಗೋದಿಲ್ಲ, ಹೇಳ್ತಾ ಹೋಗ್ತೇನೆ, ಕೇಳ್ತಾ ಹೋಗಿ ಕರೆಕ್ಟಾಗಿ. ಫೈನ್, ಆಯಿತು. ಇಂಟ್ರಾಯುಟರೈನ್ ಡಿವೈಸ್ ಮುಗೀತು. ನೆಕ್ಸ್ಟ್ ಲಿಪಸ್ ಲೂಪ್ ನೋಡಿ, ಕಾಪರ್ ಟಿ ನೋಡಿ, ಕಾಪರನ್ನು ಇದು ಈ ಥರ ವೈಂಡ್ ಮಾಡಿರುವಂಥದ್ದು. ಫೈನ್, ನೆಕ್ಸ್ಟ್ ಮೆಥಡ್ ಓರಲ್ ಕಾಂಟ್ರಾಸೆಪ್ಟಿವ್. ಆಲ್ರೆಡಿ ನೋಡಿದ್ದೀವಿ ಸಹೇಲಿ ಏನು ಅಂತ, ನಾನ್ ಸ್ಟಿರಾಯ್ಡಲ್, ಸೆಂಟ್ ಕ್ರೋಮನ್ ಆ್ಯಕ್ಷನ್ ಏನು ನೋಡಿದ್ದೀವಿ. ಓರಲ್ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು. ಯೂಶ್ವಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಪ್ರೊಜೆಸ್ಟಿರಾನ್ ಆರ್ ದ ಕಾಂಬಿನೇಷನ್ ಆಫ್ ಪ್ರೊಜೆಸ್ಟಿರಾನ್ ಆ್ಯಂಡ್ ಎಸ್ಟ್ರೋಜನ್. ಓಕೆ, ಸೊ ಪ್ರೊಜೆಸ್ಟೋಜನ್ ಅಂದರೆ ಇದು ಒಂದು ಥರದ ಪ್ರೊಜೆಸ್ಟಿರಾನೇ. ದೇ ಆರ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್, ಅದಕ್ಕೆ ಹೆಸರು ಪಿಲ್ಸ್. They inhibit ovulation and implantation, as well as it will be altering the quality of the cervical mucus. Thereby it will be preventing the entry of the sperm. Okay, ovulation ಅನ್ನು ಸ್ಟಾಪ್ ಮಾಡುವಂಥದ್ದು, ಇಂಪ್ಲಾಂಟೇಷನ್ ಅನ್ನು thereby stopping. ಹಾಗೆ ಸರ್ವೈಕಲ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡಿ ಎಂಟ್ರಿ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು. ಆಕ್ಚುಲಿ ದಟ್ ಈಸ್ ದ ಫಂಕ್ಷನ್ ಆಫ್ ಪ್ರೊಜೆಸ್ಟಿರಾನ್ ಆ್ಯಂಡ್ ಎಸ್ಟ್ರೋಜನ್. ಓಕೆ, ಸಹೇಲಿ ಆಯಿತು. ದ ಓರಲ್ ಕಾಂಟ್ರಾಸೆಪ್ಟಿವ್ ಆಯಿತು. ಓಕೆ, ಇದು ಒಂದು ಥರದ ಓರಲ್ ಕಾಂಟ್ರಾಸೆಪ್ಟಿವ್. ಇನ್ನೊಂದು ಥರದ ಓರಲ್ ಕಾಂಟ್ರಾಸೆಪ್ಟಿವ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಒನ್ಸ್ ಅ ವೀಕ್ ಪಿಲ್ ಆಯಿತು ಅಲ್ವಾ, ಸಹೇಲಿ ಆಯಿತು. ಇನ್ನೊಂದು ಥರದ ಪಿಲ್ಸ್ ಇದೆ ನೋಡಿ, ಅಂಡರ್ ಓರಲ್ ಕಾಂಟ್ರಾಸೆಪ್ಟಿವ್. ಪಿಲ್ಸ್ ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ ಪೀರಿಯಡ್ ಆಫ್ 21 days. 28 days ಇರುವಂಥದ್ದು ತಿಂಗಳಲ್ಲಿ, ಮೆನ್ಸ್ಟ್ರುವಲ್ ಸೈಕಲಲ್ಲಿ 21 days ತಗೊಳ್ಬೇಕು. ಸ್ಟಾರ್ಟಿಂಗ್ ಪ್ರಿಫರೇಬ್ಲಿ within the first 5 days of menstrual cycle. After gap of 7 days, ಅಂದರೆ ಡ್ಯೂರಿಂಗ್ ವಿಚ್ ಮೆನ್ಸ್ಟ್ರುವೇಷನ್ ಫ್ಲೋ ಆಗ್ತದೆ ನೋಡಿ, ಆಗ ತಗೊಳ್ಳೋ ಹಾಗಿಲ್ಲ. 7 days ತಗೊಳ್ಳೋ ಹಾಗಿಲ್ಲ, ಉಳಿದ ಡೇಸ್ ತಗೊಳ್ಬೇಕು. ಮೆನ್ಸ್ಟ್ರುವೇಷನ್ ಆಗುವಾಗ ತಗೊಳ್ಳೋ ಹಾಗಿಲ್ಲ. ಅದಕ್ಕೆ ನೋಡಿ, ಈ ವೈಟ್ ಏನು ಕಾಣಿಸ್ತಾ ಇದೆ, ಇದು 21 days ತಗೊಳ್ಳುವಂಥದ್ದು. ಇದ್ರ ಬಗ್ಗೆ ನಾನು ಹೇಳ್ತೇನೆ ಏನು ಅಂತ. ಇಟ್ ಹ್ಯಾಸ್ ಟು ಬಿ ರಿಪೀಟೆಡ್ ಇನ್ ದ ಸೇಮ್ ಪ್ಯಾಟರ್ನ್ ಟಿಲ್ ದ ಫಿಮೇಲ್ ಡಿಸೈರ್ಸ್ ಟು ಪ್ರಿವೆಂಟ್ ಕಾನ್ಸೆಪ್ಷನ್ ಆರ್ ಪ್ರೆಗ್ನೆನ್ಸಿ. ಇದೇನಪ್ಪ ರೆಡ್ ಕಲರ್ ಟ್ಯಾಬ್ಲೆಟ್. ಈ ರೆಡ್ ಕಲರ್ ಟ್ಯಾಬ್ಲೆಟ್ ಏನು ಅಂದರೆ, ಸ್ಟಾರ್ಟಿಂಗ್ 21 days ಪಿಲ್ ಮಾಡಿದ್ರು. ಅಂದರೆ ನಾನ್ ಮೆನ್ಸ್ಟ್ರುವೇಷನ್ ಟೈಮಲ್ಲಿ ಪಿಲ್ಸನ್ನು ತಗೊಳ್ಬೇಕು, ಮೆನ್ಸ್ಟ್ರುವೇಷನ್ ಆಗುವಾಗ ತಗೊಳ್ಬಾರ್ದು ಅಂತ. ಆದರೆ ಫಿಮೇಲ್ಸಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆ ರೀಸನಿಗೋಸ್ಕರ ಮೆನ್ಸ್ಟ್ರುವೇಷನ್ ಆಗ್ತಾ ಇರೋ ಟೈಮಲ್ಲಿ ಸಹ ಟ್ಯಾಬ್ಲೆಟ್ಸ್ ಕೊಡಲಿಕ್ಕೆ ಶುರು ಮಾಡಿದರು.
ಏನು ಟ್ಯಾಬ್ಲೆಟ್ ಇದು? ಅಯನ್ ಟ್ಯಾಬ್ಲೆಟ್. ಬಿಕಾಸ್ ಮೆನ್ಸ್ಟ್ರುವೇಷನ್ ಆಗ್ತಾ ಇರೋ ಟೈಮಲ್ಲಿ ಏನಾಗ್ತದೆ ಅಂದರೆ ಲಾಟ್ ಆಫ್ ಬ್ಲಡ್ ಲಾಸ್ ಆಗ್ತದೆ ಅಲ್ವಾ. ಸೊ ಅದನ್ನು ಕಂಪನ್ಸೇಟ್ ಮಾಡಲಿಕ್ಕೋಸ್ಕರ ಅಯನ್ ಟ್ಯಾಬ್ಲೆಟ್ ಕೊಡಲಿಕ್ಕೆ ಶುರು ಮಾಡಿದ್ರು. ಸೊ ದ್ಯಾಟ್ ಫಿಮೇಲ್ಸ್ ವೋಂಟ್ ಬಿ ಗೆಟಿಂಗ್ ಕನ್ಫ್ಯೂಸ್ಡ್. ದಿನ ಟ್ಯಾಬ್ಲೆಟ್ ತಗೊಂಡು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋ, ಅಂದರೆ ಕನ್ಫ್ಯೂಸ್ ಆಗಬಾರ್ದು ಹೇಳಿ ಎಲ್ಲ ದಿನ ಟ್ಯಾಬ್ಲೆಟ್ಸ್ ಕೊಡಲಿಕ್ಕೆ ಶುರು ಮಾಡಿದರು. ಇಲ್ಲದಿದ್ದರೆ ಮುಂಚೆ ಹೇಗಿತ್ತಂದರೆ 21 days ಪಿಲ್ಸ್ ತಗೊಳ್ಬೇಕು ಆ ಥರ. ಫೈನ್. ಓರಲ್ ಕಾಂಟ್ರಸೆಪ್ಟಿವ್ ಡನ್ ಆ್ಯಂಡ್ ಡಸ್ಟೆಡ್. ನೆಕ್ಸ್ಟ್ ಇಂಪ್ಲಾಂಟ್ಸ್ ಆ್ಯಂಡ್ ಇಂಜೆಕ್ಟೇಬಲ್ಸ್. ಇಂಪ್ಲಾಂಟ್, ಸಮಥಿಂಗ್ ಈಸ್ ಗೆಟಿಂಗ್ ಪ್ಲಾಂಟೆಡ್. ಹೌದು. ಸೊ ಈ ಇಂಪ್ಲಾಂಟ್ ಏನಿದೆ ನೋಡಿ, 1 2 3 4 5 6 ಈ ಥರ ಏನು ಇಂಪ್ಲಾಂಟ್ ಒಂದು ಸಬ್ಸ್ಟೆನ್ಸನ್ನು ಇಡುವಂಥದ್ದು ಒಳಗೆ, ಅಥವಾ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡುವಂಥದ್ದು. ಆದರೆ ಏನು ಈ ಇಂಪ್ಲಾಂಟಲ್ಲಿ ಇರ್ತದೆ ಅಥವಾ ಏನು ಇಂಜೆಕ್ಟ್ ಮಾಡುವಂಥದ್ದು, ದಟ್ ಈಸ್ ಪ್ರೊಜೆಸ್ಟ್ರೋಜನ್. ಸಮಥಿಂಗ್ ವೆರಿ ಸಿಮಿಲರ್ ಟು ಪ್ರೊಜೆಸ್ಟಿರಾನ್. ಐದರ್ ಪ್ರೊಜೆಸ್ಟ್ರೋಜನ್ ಅಥವಾ ಕಾಂಬಿನೇಷನ್ ಆಫ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋಜನ್. ಇಟ್ಸ್ ಯೂಸ್ಡ್ ಬೈ ದ ಫಿಮೇಲ್ಸ್ ಆಸ್ ಇಂಜೆಕ್ಷನ್ಸ್ ಆರ್ ಇಂಪ್ಲಾಂಟ್ಸ್. ಹೇಗೆ? ಅಂಡರ್ ದ ಸ್ಕಿನ್ ಇಡುವಂಥದ್ದು. ಇಟ್ಸ್ ಎಫೆಕ್ಟಿವ್ ಪೀರಿಯಡ್ ಇಸ್ ಲಾಂಗರ್ until it is there under the skin. ಅಷ್ಟೇ. ಸರಿ, ಆಲ್ಮೋಸ್ಟ್ ಎಲ್ಲ ಕಾಂಟ್ರಸೆಪ್ಟಿವ್ ಮೆಥಡ್ ನೋಡಿ ಆಯಿತು. ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್, ಆಸ್ ಅ ನೇಮ್ ಸೇ, ಇಟ್ಸ್ ಆಲ್ಸೋ ಕಾಲ್ಡ್ as ಮಾರ್ನಿಂಗ್ ಆಫ್ಟರ್ ಪಿಲ್. ಮಾರ್ನಿಂಗ್ ಆಫ್ಟರ್ ಪಿಲ್ ನೋಡಿರ್ಬೋದು ಅಡ್ವರ್ಟೈಸ್ಮೆಂಟಲ್ಲೆಲ್ಲ. ಪ್ರೆಗ್ನೆನ್ಸಿ ಇಂಟರ್ಕೋರ್ಸ್ ಆದ ಮರುದಿನ ತಗೊಳ್ಳುವಂತಹ ಮಾರ್ನಿಂಗ್ ಆಫ್ಟರ್ ಪಿಲ್ ಅದು. ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್, ಆಸ್ ಅ ನೇಮ್ ಸೇ, ಎಮರ್ಜೆನ್ಸಿ ಟೈಮಲ್ಲಿ ರೇಪ್ ಕೇಸಲ್ಲೆಲ್ಲ ತಗೊಳ್ಳುವಂಥದ್ದು. ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರೊಜೆಸ್ಟ್ರೋಜನ್ಸ್ ಆರ್ ದ ಕಾಂಬಿನೇಷನ್ ಆಫ್ ಪ್ರೊಜೆಸ್ಟ್ರೋಜನ್ ಆ್ಯಂಡ್ ಎಸ್ಟ್ರೋಜನ್ ಕಾಂಬಿನೇಷನ್, ಆರ್ IUDs ವಿದಿನ್ 72 hours. ಆಗಷ್ಟೇ ಅಂದೆ ನಾನು, IUDs ಸಹ ಕೆಲವು ತಗೊಳ್ಳುವಂಥದ್ದು ವಿದಿನ್ 72 hours ಆಫ್ ಕಾಯ್ಟಸ್ ಅಂತ. ಫೌಂಡ್ ಟು ಬಿ ವೆರಿ ಎಫೆಕ್ಟಿವ್ ಆಸ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆಸ್ ದೇ ಕುಡ್ ಬಿ ಯೂಸ್ಡ್ ಟು ಅವಾಯ್ಡ್ ಪಾಸಿಬಲ್ ಪ್ರೆಗ್ನೆನ್ಸಿ ಡ್ಯೂ ಟು ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆರ್ ರೇಪ್. ಇದರ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು, IUDs ಟೇಕಿಂಗ್ ವಿದಿನ್ 72 hours ಆಫ್ ಕಾಯ್ಟಸ್. ಬಟ್ ಈ ಥರದ IUD ಅಥವಾ ಏನು ಟ್ಯಾಬ್ಲೆಟ್ ಏನಿದೆ, ಮಾರ್ನಿಂಗ್ ಆಫ್ಟರ್ ಪಿಲ್ಸ್ ಏನಿದೆ, ಸೊ ದಟ್ ಇಸ್ ಮೇನ್ಲಿ ಮೇಡ್ ಅಪ್ ಆಫ್ ಪ್ರೊಜೆಸ್ಟ್ರೋಜನ್ ಅಥವಾ ಕಾಂಬಿನೇಷನ್ ಆಫ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋಜನ್. ಸೊ ಯೂಶ್ವಲಿ ಈ ಟ್ಯಾಬ್ಲೆಟ್ಸ್ ಈಗ ಏನು ಹೆಸರು ಅಂದರೆ ಇಥನೈಲ್ ಎಸ್ಟ್ರೋಡಿಯಾಲ್, ಲೆವೆನೋಗೆಸ್ಟ್ರಲ್. ಅಂದರೆ ದೀಸ್ ಆರ್ ದ 2 ಹಾರ್ಮೋನ್ ಆ್ಯಕ್ಚುಲಿ. That is nothing but tablet in ಹೆಸರು ಸಹ ಸೇಮೆ. It's an emergency contraceptive. Very important, ethinyl estradiol, levonorgestrel. LNG-20 ಅಂದಲ್ವಾ, LNG ಫುಲ್ ಫಾರ್ಮ್ ಇದೆ. LNG-20 ಹಾರ್ಮೋನ್ ರಿಲೀಸಿಂಗ್ IUD ಅಲ್ಲಿ ನೋಡಿದ್ವಿ ಅಲ್ವಾ, ಇದೆ. ಓಕೆ, ಫೈನ್. ನಿಮಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು ಮಕ್ಕಳೇ, ಮ್ಯಾಮ್ ಪ್ರೊಜೆಸ್ಟಿರಾನ್ ಎಸ್ಟ್ರೋಜನ್ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ, ಎಕ್ಸ್ಟ್ರಾ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ತಗೊಂಡು ಕೂಡಲೇ ಹೇಗೆ ಕಾಂಟ್ರಸೆಪ್ಟಿವ್ ಆಗಿ ಅದು ಆಕ್ಟ್ ಆಗುವಂಥದ್ದು? ಮಕ್ಕಳೇ, ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್ ನಾರ್ಮಲಿ ಪ್ರೊಡ್ಯೂಸ್ ಆದರೂ ಇಟ್ ವೋಂಟ್ ಬಿ ಪ್ರೊಡ್ಯೂಸ್ಡ್ ಇನ್ ಅ ಕಾನ್ಸ್ಟೆಂಟ್ ಅಮೌಂಟ್. ಒಂದು ಓವ್ಯುಲೇಷನ್ ಟೈಮಲ್ಲಿ ಎಸ್ಟ್ರೋಜನ್ ಜಾಸ್ತಿ ಪ್ರೊಡ್ಯೂಸ್ ಆಗುವಂಥದ್ದು, ಪ್ರೊಜೆಸ್ಟಿರಾನ್ ಸಹ ಪ್ರೊಡ್ಯೂಸ್ ಆಗುವಂಥದ್ದು ಕಾರ್ಪಸ್ ಲ್ಯೂಟಿಯಮ್ ರಿಲೀಸ್ ಆದ ಮೇಲೆ ಅಲ್ವಾ. ಸೊ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನನ್ನು ನಾವು ಕಾಂಟ್ರಸೆಪ್ಟಿವ್ ಅಂದರೆ ನಾವು ಓರಲ್ ಆಗಿ ಅಥವಾ ನಾವು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರುವಾಗ ಆಸ್ ಅ ಕಾಂಟ್ರಸೆಪ್ಟಿವ್ ಏನಾಗುತ್ತೆ ಅಂದರೆ ನಮ್ಮ ಬ್ರೈನ್ ಅಂದರೆ GnRH ವಿಲ್ ಸ್ಟಾಪ್ ದ ಪ್ರೊಡಕ್ಷನ್ ಆಫ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ಸೊ ನಾರ್ಮಲ್ ಆಗಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂದರೆ ಏನಾಗ್ತದೆ, ಮೆನ್ಸ್ಟ್ರುವಲ್ ಸೈಕಲ್ ಗೋಸ್ ಹಿಯರ್ ವಯ ಅಲ್ವಾ. ಮೆನ್ಸ್ಟ್ರುವಲ್ ಸೈಕಲ್ ಆಚೀಚೆ ಆದರೆ ಏನರ್ಥ, ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ ಅರ್ಥ. ಆ್ಯಕ್ಚುಲಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಂಪಾರ್ಟೆನ್ಸ್ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ? ಸೊ ಎಸ್ಟ್ರೋಜನ್ ವಿಲ್ ಬಿ ಪ್ರಾಲಿಫರೇಟಿಂಗ್ ದ ಎಂಡೋಮೆಟ್ರಿಯಮ್ ಫಾರ್ ಇಂಪ್ಲಾಂಟೇಷನ್ ಅಲ್ವಾ. ಪ್ರೊಜೆಸ್ಟ್ರಾನ್ ವಿಲ್ ಬಿ ಮೇಂಟೈನಿಂಗ್ ದ ಎಂಡೋಮೆಟ್ರಿಯಮ್. ಆದರೆ ನಾವು ಓರಲ್ ಆಗಿ ಜಾಸ್ತಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ತಗೊಂಡಾಗ ನ್ಯಾಚುರಲ್ ಆಗಿ ಏನು ಪ್ರೊಡ್ಯೂಸ್ ಆಗಬೇಕು ಎಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಟು ಪ್ರಾಲಿಫರೇಟ್ ಆ್ಯಂಡ್ ಮೇಂಟೈನ್ ಎಂಡೋಮೆಟ್ರಿಯಮ್, ಅದು ಆಗಲ್ಲ. ಅಂದರೆ ಪ್ರೆಗ್ನೆನ್ಸಿ ಆಗಲ್ಲ, ಇಂಪ್ಲಾಂಟೇಷನ್ ಆಗಲ್ಲ. ಸೊ ಹಾಗೆ ಎಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಕಾಂಟ್ರಸೆಪ್ಟಿವ್ ಆಗಿ ಓರಲ್ ಆಗಿ ತಗೊಂಡಾಗ ಆಕ್ಟ್ ಮಾಡುವಂಥದ್ದು. ಸೊ ಲಾಸ್ಟ್ ಟೈಪ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ ಇಸ್ ಪರ್ಮನೆಂಟ್ ಮೆಥಡ್. ಟೆಂಪರರಿ ಮೆಥಡ್ ಎಲ್ಲ ನೋಡಿ ಆಯಿತು. ಪರ್ಮನೆಂಟ್ ಮೆಥಡಲ್ಲಿ ಸರ್ಜಿಕಲ್ ಮೆಥಡ್ ಇರುವಂಥದ್ದು, ಅಂದರೆ ಸರ್ಜರಿ ಮಾಡಿ ಇರ್ರಿವರ್ಸಿಬಲ್ ಮೆಥಡ್ ಇದು. ಅಂದರೆ ಪುನಃ ಪ್ರೆಗ್ನೆನ್ಸಿ ಬೇಕು ಅಂತಾದರೆ ಆಗೋದು ಕಷ್ಟ. ಓಕೆ, ಇಟ್ಸ್ ಆಲ್ಸೋ ಕಾಲ್ಡ್ ಅ ಸ್ಟೆರಿಲೈಸೇಷನ್. ಸ್ಟೆರಿಲೈಸೇಷನ್ ಅಂದ್ರೇನು? ಇಫ್ ವಿ ಸೇ
ದಿಸ್ ಆರ್ಗ್ಯಾನಿಸಮ್ ಇಸ್ ಸ್ಟೆರೈಲ್ ಅಂದರೆ ಇಟ್ ಕ್ಯಾನ್ ನೆವರ್ ರಿಪ್ರೊಡ್ಯೂಸ್ ಅಂತ. ಸೊ ಸ್ಟೆರೈಲ್ ಅಂದರೆ ಫರ್ದರ್ ದೇ ಕಾಂಟ್ ರಿಪ್ರೊಡ್ಯೂಸ್. ಇನ್ಫರ್ಟೈಲ್ ಅಂದರೆ ಸದ್ಯಕ್ಕೆ ಫರ್ಟೈಲ್ ಅಲ್ಲ, ಕ್ಯಾನ್ ಬಿ ಫರ್ಟೈಲ್ ಲೇಟರ್. ಸ್ಟೆರೈಲ್ ಅಂದರೆ ಕ್ಯಾನ್ ನೆವರ್ ಬಿ ಫರ್ಟೈಲ್. ಅದಕ್ಕೆ ಇದು ಇರಿವರ್ಸಿಬಲ್ ಮೆಥಡ್. ಸೊ ಸ್ಟಾರ್ಟಿಂಗ್ ಇಸ್ ವ್ಯಾಸೆಕ್ಟೊಮಿ. ಆಸ್ ದ ನೇಮ್ ಸೆ ವ್ಯಾಸೆಕ್ಟೊಮಿ, ವಾಸ್ ಡಿಫರೆನ್ಸ್ ಅನ್ನ ಕಟ್ ಮಾಡಿ ಟೈ ಮಾಡುವಂಥದ್ದು ಅಥವಾ ಕಟ್ ಮಾಡದೆ ಹಾಗೆ ಟೈ ಮಾಡುವಂಥದ್ದು. ಸ್ಮಾಲ್ ಪಾರ್ಟ್ ಆಫ್ ವಾಸ್ ಡಿಫರೆನ್ಸ್ ಇಸ್ ಬಿನ್ ಐದರ್ ರಿಮೂವ್ಡ್ ಆರ್ ಟೈಡ್ ಅಪ್ ಥ್ರೂ ಅ ಸ್ಮಾಲ್ ಇನ್ಸಿಷನ್ಸ್ ಥ್ರೂ ಸ್ಕ್ರೋಟಮ್. ಸ್ಕ್ರೋಟಮ್ ಅನ್ನ ಹೋಲ್ ಮಾಡಿ ಇನ್ಸೈಸ್ ಮಾಡಿ ವಾಸ್ ಡಿಫರೆನ್ಸ್ ಅನ್ನ ಟೈ ಮಾಡುವಂಥದ್ದು ಅಥವಾ ಕಟ್ ಮಾಡಿ ಟೈ ಮಾಡುವಂಥದ್ದು. ಸ್ಪರ್ಮ್ ಪ್ರೊಡಕ್ಷನ್ ವಿಲ್ ಬಿ ಕಂಟಿನ್ಯೂಯಿಂಗ್. ಸ್ಪರ್ಮ್ ನಾರ್ಮಲ್ ಆಗಿ ಸಿಂಥಸೈಸ್ ಆಗ್ತಾ ಇರ್ತದೆ, ಬಟ್ ಇಜಾಕ್ಯುಲೇಷನ್ ಆಫ್ ದ ಸೆಮನ್ ಅಂದರೆ ಸೆಮನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ ಸ್ಪರ್ಮ್ ಇರಲ್ಲ. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತು ಸ್ಪರ್ಮ್ ಟೆಸ್ಟಿಸ್ ಇಂದ ಪ್ರೊಡ್ಯೂಸ್ ಆಗಿ ಈ ಥರ ವಾಸ್ ಡಿಫರೆನ್ಸ್ ಇಂದ ಇಜಾಕ್ಯುಲೇಟರಿ ಡಕ್ಟಿಗೆ ಹೋಗುವಂಥದ್ದು. ಆದರೆ ಇಲ್ಲಿ ನೀವು ಕಟ್ ಮಾಡಿದ್ದೀರಾ ಅಥವಾ ಟೈ ಮಾಡಿದ್ದೀರಾ ಅಂದರೆ ಸ್ಪರ್ಮ್ ಇಲ್ಲಿ ಬ್ಲಾಕ್ ಆಗ್ತದೆ, ಸ್ಪರ್ಮ್ ಹೋಗಲ್ಲ, ಬರೀ ಸೆಮನ್ ಹೋಗ್ತದೆ ಇಜಾಕ್ಯುಲೇಟರಿ ಡಕ್ಟ್ ಇಂದ ಪೆನಿಸಿಗೆ ಅಲ್ವಾ. ಇದು ಒಂದು ಥರದ ಸರ್ಜಿಕಲ್ ಮೆಥಡ್. ಸೆಕೆಂಡ್ ಸರ್ಜಿಕಲ್ ಮೆಥಡ್ ಇಸ್ ಬಿನ್ ಡನ್ ಇನ್ ದ ಫಿಮೇಲ್ ಅಲ್ವಾ. ಇದು ಮೇಲಲ್ಲಿ ವಾಸ್ ಡಿಫರೆನ್ಸ್ ಸ್ಕ್ರೋಟಮ್ ಮೇಲಲ್ಲಿ ಇರುವಂಥದ್ದು, ಇದು ಫಿಮೇಲ್. ಟ್ಯೂಬೆಕ್ಟೊಮಿ. ಟ್ಯೂಬೆಕ್ಟೊಮಿ ಯಾವ ಟ್ಯೂಬ್? ಫೆಲೋಪಿಯನ್ ಟ್ಯೂಬ್. ಏನು ಮಾಡುವಂಥದ್ದು? ಕಟ್ ಮಾಡಿ ಟೈ ಮಾಡುವಂಥದ್ದು, ಹಾಗೆ ಟೈ ಮಾಡುವಂಥದ್ದು. ಅ ಸ್ಮಾಲ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಇಸ್ ಬಿನ್ ರಿಮೂವ್ಡ್ ಆರ್ ಟೈಡ್ ಅಪ್ through a small incisions in the either in the abdomen or through vagina. Okay, idu sa irreversible method. Menstrual cycle normal agi ಆಗ್ತದೆ, but oocytes will be destroyed by phagocytosis. ಯಾಕಂದ್ರೆ oocytes ಏನಿದೆ, ಓವಮ್ ಏನಿದೆ, ಅದು ಪ್ರೊಡ್ಯೂಸ್ ಆಗೋದು ಓವರಿಯಲ್ಲಿ. ಓವಮ್ ಈ ತರ ಹೋಗಿ 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 ಇಲ್ಲಿ ಟೈ ಆಗಿರೋ ಕಾರಣ ಓವಮ್ ಇಲ್ಲಿ ಬಾಕಿಯಾಗಿ ಫಾಗೋಸೈಟೋಸಿಸ್ ಆಗಿ ಡಿಸ್ಟ್ರಾಯ್ ಆಗ್ತದೆ. ಇಟ್ ವೋಂಟ್ ಬಿ ರೀಚಿಂಗ್ ದ ಏನು ಯೂಟೆರಸ್. ಸ್ಪರ್ಮ್ ಸಹ ಮೀಟ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಐದರ್ ಎಬ್ಡಾಮನ್ ಇಂದ ಮಾಡುವಂಥದ್ದು ಅಥವಾ ಥ್ರೂ ವೆಜೈನಾ. ಸೊ ದಟ್ ಈಸ್ ಅಬೌಟ್ ಸರ್ಜಿಕಲ್ ಮೆಥಡ್ ಡನ್ ಆ್ಯಂಡ್ ಡಸ್ಟೆಡ್. ಫೈನ್. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ತುಂಬ ನೋಡಿದ್ವಿ ನಾವು, ಆದರೆ ಸೈಡ್ ಎಫೆಕ್ಟ್ಸ್ ಇದೆಯಾ? ಖಂಡಿತವಾಗಿಯೂ ಇದೆ. ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ಸ್ ಇರ್ತದೆ. ಇದರಲ್ಲೂ ಸೈಡ್ ಎಫೆಕ್ಟ್ ಇದೆ. ಜಾಸ್ತಿ ತಗೊಳ್ಳೋದ್ರಿಂದ ನಾಸಿಯಾ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, abdominal pain, lower abdominal pain. You are actually playing with your hormones by inserting hormones alva. ಈ ಪ್ರೊಜೆಸ್ಟ್ರೋಜನ್ ಎಸ್ಟ್ರೋಜನ್ ಕಾಂಬಿನೇಷನ್ ಅದು ತುಂಬ ಕಡೆ ನೋಡಿದ್ವಿ. ಅಂದ್ರೆ ಏನು? ಹಾರ್ಮೋನ್. ವಿ ಆರ್ ಇಂಟೇಕಿಂಗ್ ಎಕ್ಸ್ಟರ್ನಲಿ ಹಾರ್ಮೋನ್. ಅಬ್ಡಾಮಿನಲ್ ಪೇನ್ ಆಗುವಂಥದ್ದು. ಬ್ರೇಕ್ ಥ್ರೂ ಬ್ಲೀಡಿಂಗ್ ಇಸ್ ವೆರಿ ಕಾಮನ್. ಒನ್ಸ್ ಇನ್ ಅ ಮಂತ್ ಮೆನ್ಸ್ಟ್ರುವೇಷನ್ ಆಗಬೇಕು. ಆದರೆ ನೀವು ಕಂಟಿನ್ಯೂಸ್ ಆಗಿ ಪ್ರೊಜೆಸ್ಟಿರಾನ್ ಎಸ್ಟ್ರೋಜನ್ ಕೊಟ್ಟಾಗ ಕಂಟಿನ್ಯೂಸ್ ಆಗಿ ಪ್ರಾಲಿಫರೇಷನ್ ಆಗ್ತದೆ. ಪ್ರಾಲಿಫರೇಷನ್ ಆಗಿ ಏನೇನು ಮಾಡೋದು ಜಾಗ ಇರೋದಿಲ್ಲ, ಸಡನ್ ಆಗಿ ಮೆನ್ಸ್ಟ್ರುವೇಷನ್ ಆಗ್ತದೆ. ಫರ್ದರ್ ಎಸ್ಟ್ರೋಜನ್ ನೀವು ತಗೊಳ್ತಾ ಇರ್ತೀರಾ, ಪ್ರಾಲಿಫರೇಷನ್ ಆಗ್ತದೆ. ಸೊ ಬ್ರೇಕ್ ಥ್ರೂ ಬ್ಲೀಡಿಂಗ್, ಸಡನ್ ಬ್ಲೀಡಿಂಗ್ ಇಸ್ ವೆರಿ ಕಾಮನ್ ಇನ್ ಮೆನ್ಸ್ಟ್ರುವಲ್ ಸೈಕಲ್. ಇರೆಗ್ಯುಲರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ದಟ್ ಇಸ್ ನಥಿಂಗ್ ಬಟ್ ದ ಸೇಮ್. Breast cancer, because of extremely consuming the pills, breast cancer ಆಗೋದು ಕಾಮನ್. ಸೊ ಇದೆಲ್ಲ even breast tenderness that later lead to breast cancer. So these are the side effects of continuous intaking or side effects of contraceptive ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ದಟ್ ಇಸ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಆಸ್ ಅ ನೇಮ್ ಸೇ, ಇದು ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡೋದಲ್ಲ. ಇಷ್ಟವರೆಗೆ ಕಾಂಟ್ರಾಸೆಪ್ಟಿವ್ ಏನು ಮಾಡುವಂಥದ್ದು? ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡುವಂಥದ್ದು. ಮಗು ಆಗೋ ಮುಂಚೆನೆ ಒಂದಾ ಝೈಗೋಟ್ ಸ್ಟೇಜಲ್ಲಿ ಅಥವಾ ಅದರ ಮುಂಚೆ ಓವ್ಯುಲೇಷನ್, ಓವಮ್ ಪ್ರೊಡ್ಯೂಸ್ ಆಗೋ ಟೈಮಲ್ಲಿ ಸ್ಟಾಪ್ ಮಾಡುವಂಥದ್ದು. MTP ಅಂದ್ರೇನು? ಮೆಡಿಕಲ್ ಟರ್ಮಿನೇಷನ್, ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡುವಂಥದ್ದು. ಓಕೆ, ದಟ್ ಇಸ್ ಇನ್ ದ 13 weeks. So intentional or voluntarily termination of pregnancy before full term is called as MTP. Full term ಅಂದರೆ 9 month ಆಗೋ ಮುಂಚೆ ಯಾವ ಟೈಮಲ್ಲಿ ಬೇಕಾದರೂ ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡುವಂಥದ್ದು ಏನಿದೆ MTP, ಆಲ್ಸೋ ಕಾಲ್ಡ್ as induced abortion. Nearly 45 to 50 million MTPs are being performed in year all over the world. ಅಂದರೆ 1/5 of the total number of conceived pregnant in a year is being
terminated. Pregnancy, 1/5 of the total number of conceived pregnancies in a year ಏನಿದಾವೆ ಅವರ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡುವಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಲೀಗಲೈಸ್ಡ್ MTP ಇನ್ 1971. ಆದರೆ ತುಂಬ ಅಮೆಂಡ್ಮೆಂಟ್ ಆಗಿದೆ, ವರ್ಷ ಹೋಗ್ತಾ ಇದ್ದ ಹಾಗೆ. ಸೊ ವಿತ್ ಸಮ್ ಸ್ಟ್ರಿಕ್ಟ್ ಕಂಡೀಷನ್ಸ್ ಟು ಅವಾಯ್ಡ್ ಇಟ್ಸ್ ಮಿಸ್ಯೂಸ್. ಸೊ MTP ಮಾಡಬೇಕು. ಯಾಕೆ MTP ಮಾಡಬೇಕು ಮ್ಯಾಮ್? ಕೆಲವೊಮ್ಮೆ ಪ್ರೆಗ್ನೆನ್ಸಿಯಿಂದ ಮಗುವಿಗೆ ಪ್ರಾಬ್ಲಮ್ ಇರ್ತದೆ. ಮಗು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕೇಳಿರ್ಬೋದು ನೀವು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಮಗು ಡೆವಲಪ್ ಆಗ್ತಾ ಇರ್ತದೆ, ಆದರೆ ಎಲ್ಲಿ ಯುಟರಸ್ ಅಲ್ಲ, ಫೆಲೋಪಿಯನ್ ಟ್ಯೂಬ ಅಥವಾ ಅದರ್ ದೆನ್ ಯುಟರಸ್. ಆಗ ಮಗುವಿಗೂ ಪ್ರಾಬ್ಲಮ್, ಯಾಕಂದರೆ ಮಗುವಿನ ಡೆವಲಪ್ಮೆಂಟ್ಸ್ ಆಗೋದಿಲ್ಲ. ಫೆಲೋಪಿಯನ್ ಟ್ಯೂಬಲ್ಲಿ ಮಗು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅದೇ ಥರ ಅಮ್ಮನಿಗೂ ಪ್ರಾಬ್ಲಮ್, ಅಮ್ಮನ ಡೆತ್ ಆಗೋ ಚಾನ್ಸಸ್ ಇರ್ತದೆ ಬಿಕಾಸ್ ಆಫ್ ಸಚ್ ಕಂಡೀಷನ್. ಆ ಟೈಮಲ್ಲಿ MTP ಮಾಡಬೇಕಾಗ್ತದೆ. ಅಥವಾ ಮಗುವಿಗೆ ಏನೋ ದೊಡ್ಡ ಡಿಸಾರ್ಡರ್ ಇದೆ, ಮಗು ಹುಟ್ಟಿದ ಮೇಲೆ ಬದುಕುದಿಲ್ಲ ಅಂತ ಆದಮೇಲೆ ಯಾಕೆ ಹುಟ್ಟಿಸ್ಬೇಕು ಮಗುವನ್ನು? ಅದಕ್ಕೆ MTP ಮಾಡಬೇಕಾಗ್ತದೆ. ಅಥವಾ ಅಮ್ಮ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮಗು ಬೆಳೆದ್ರೆ ಅಥವಾ ಮಗು ಹುಟ್ಟಿದ್ರೆ, ಆ ಟೈಮಲ್ಲಿ MTP ಮಾಡಬೇಕಾಗ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ತುಂಬ ಕಂಟ್ರೀಸಲ್ಲಿ ಏನಂದರೆ MTPಯನ್ನು ಲೀಗಲೈಸ್ ಮಾಡೋ ಯೋಚನೆನೇ ಮಾಡಲಿಲ್ಲ ಬಿಕಾಸ್ ಆಫ್ ರಿಲಿಜಿಯಸ್ ಎಥಿಕಲ್ ಇಶ್ಯೂಸ್, ಬಿಕಾಸ್ ಆಫ್ ಮೆನಿ ಸಚ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್. ಹಾಗೆ ಆ ರೀಸನಿಂದ ತಾಯಂದ್ರ ಮರಣ ಆಗ್ತಾನೂ ಇರ್ತದೆ. ಓಕೆ, ಸೊ MTP, why MTP? To get rid of unwanted pregnancies either due to casual unprotected intercourse, sometimes in the case of rape. ರೇಪ್ ಆಗಿ 3-4 ತಿಂಗಳಾಗಿದೆ ಅಂದರೆ ಮಗು ಪ್ರೊಡ್ಯೂಸ್ ಆಗಿದ್ದರೆ, ಡೆವಲಪ್ ಆಗಿದ್ದರೆ, ಮಗುವಿನ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ಅಥವಾ ರೇಪ್ ಕೇಸಲ್ಲಿ ವಿ ಡೋಂಟ್ ನೋ ವಾಟ್ ಇಸ್ ದ ಕಂಡೀಷನ್ ಅಲ್ವಾ? ಸೊ ಆ ಟೈಮಲ್ಲಿ MTP ಮಾಡಬೇಕಾಗ್ತದೆ. ಫೇಲ್ಯೂರ್ ಆಫ್ ದ ಕಾಂಟ್ರಸೆಪ್ಟಿವ್ ಯೂಸ್ಡ್ ಡ್ಯೂರಿಂಗ್ ದ ಕಾಯ್ಟಸ್ ಆರ್ ರೇಪ್ಸ್. ಕಂಟಿನ್ಯೂಯೇಷನ್ ಆಫ್ ದ ಪ್ರೆಗ್ನೆನ್ಸೀಸ್ ಕುಡ್ ಬಿ ಹಾರ್ಮ್ಫುಲ್ ಫಾರ್ ಇವನ್ ಫೇಟಲ್. ಅದೆಲ್ಲ ಹೇಳಿದೆ ನಾನು ಇದರ ಬಗ್ಗೆ. ಸೊ ಯಾವಾಗ MTP ಮಾಡಬೇಕು? ಬೆಸ್ಟ್ ಇನ್ ಫಸ್ಟ್ ಟ್ರೈಮಿಸ್ಟರ್, ಬೈ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಇದನ್ನು ಮಾಡುವಂಥದ್ದು. ಆದರೆ 1971ನ MTP ಆ್ಯಕ್ಟನ್ನು ಅಮೆಂಡ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ 2021ನಲ್ಲಿ. ಅರೌಂಡ್ 20 to 25th ವೀಕ್ ಆಫ್ ಪ್ರೆಗ್ನೆನ್ಸಿ ಸಹ MTP ಮಾಡ್ಬೋದು ಅಂತ ಈ ಅಮೆಂಡ್ಮೆಂಟಲ್ಲಿ ಕಂಕ್ಲೂಡ್ ಮಾಡಿದ್ದಾರೆ. ಅರೌಂಡ್ 20 to 25th ವೀಕ್ ಆಫ್ ಪ್ರೆಗ್ನೆನ್ಸಿ ಸಹ MTP ಮಾಡ್ಬೋದು ಅಂತ ಈ ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಸ್ವಲ್ಪ ಚೇಂಜ್ ಮಾಡಿರುವಂಥದ್ದು. ಓಕೆ, ಸೊ ವಿ ಆರ್ ಡನ್ ವಿತ್ MTP. ಕಮಿಂಗ್ ಟು STD, sexually transmitted diseases, which are transmitted through sexual intercourse. It's collectively called as STD, STI, also called as venereal diseases, also called as RTI. So STD, STI, venereal diseases, RTI are nothing but same. Usually it is found in the group of 15 to 24. Very young individuals ಅಲ್ಲಿ ಇದು ಜಾಸ್ತಿ ಕಾಣುವಂಥದ್ದು. ಕೆಲವು STDs ಅನ್ನು ನೋಡೋಣ, ಅದರ ಮುಂಚೆ ಸಿಂಪ್ಟಮ್ಸ್ ಅನ್ನು ನೋಡೋಣ. ಸಿಂಪ್ಟಮ್ಸ್ ಏನು? ಪ್ರೈಮರಿ ಸಿಂಪ್ಟಮ್, ಇಚ್ಚಿ ಸೆನ್ಸೇಷನ್ ಇನ್ ದ ರಿಪ್ರೊಡಕ್ಟಿವ್ ಏರಿಯಾ, ಲೋವರ್ ಅಬ್ಡಾಮಿನಲ್ ಏರಿಯಾ, fluid discharge from the reproductive organs, slight pain, swelling in the reproductive organs. Okay, ಇದರನ್ನ ಹಾಗೆ ಅನ್ಟ್ರೀಟೆಡ್ ಆಗಿ ಬಿಟ್ಟರೆ ಕಾಂಪ್ಲಿಕೇಶನ್ಸ್. ಏನು ಕಾಂಪ್ಲಿಕೇಶನ್? ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್, ಆ ರೀಜನಲ್ಲಿ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್ ಜಾಸ್ತಿ ಆಗುವಂಥದ್ದು. ಅಬಾರ್ಷನ್ ಆಫ್ ದ ಬೇಬಿ, ಅಪ್ಕಮಿಂಗ್ ಬೇಬೀಸ್, ಸ್ಟಿಲ್ ಬರ್ತ್ ಅಂದರೆ ಬೇಬಿಯ ಏನು 20 to 20th ವೀಕಿನ ಬೇಬಿ ಏನಿದೆ ಅವುಗಳು ತೀರ್ಕೊಂಡು ಹುಟ್ಟುವಂಥದ್ದು. ಸ್ಟಿಲ್ ಬರ್ತ್ ಅಂದರೆ ಸತ್ತೋಗಿರೋ ಬೇಬಿ ಹೊರಗಡೆ ಬರುವಂಥದ್ದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಅಪಾರ್ಟ್ ಫ್ರಮ್ ಯುಟರಸ್ ಎನಿ ಅದರ್ ಪ್ಲೇಸ್. ಇನ್ಫರ್ಟಿಲಿಟಿ, ಮಕ್ಕಳೇ ಆಗದೇ ಇರುವಂಥದ್ದು. ಕ್ಯಾನ್ಸರ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಇದು ಕಾಂಪ್ಲಿಕೇಶನ್ಸ್. ಓಕೆ, ಸೊ one second. Okay, ignore this. So ಹೇಗೆ ನಾವು ಫ್ರೀ ಆಗಬಹುದು STDs, STI, RTI, venereal diseases ಇಂದ? ಅವಾಯ್ಡಿಂಗ್ ಸೆಕ್ಸ್ ವಿತ್ ದ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮೆನಿ ಪಾರ್ಟ್ನರ್ಸ್, ಅಥವಾ ಯೂಸಿಂಗ್ ಆಫ್ ಕಾಂಡಮ್ಸ್, ಮೇಲ್ ಫಿಮೇಲ್ ಕಾಂಡಮ್ಸ್ ಡ್ಯೂರಿಂಗ್ ದ ಕಾಯ್ಟಸ್. In case of doubt, one should go to a qualified doctor and check
ಏನು ಇಶ್ಯೂಸ್ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಸ್ವೆಲ್ಲಿಂಗ್ಸ್, ಇಚ್ಚಿ ಸೆನ್ಸೇಷನ್ ಇದೆಲ್ಲ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಆಗುವಂಥದ್ದು, ಡಯಾಗ್ನೋಸ್ ಆಗುವಂಥದ್ದು, ಡಿಟೆಕ್ಟ್ ಮಾಡಿ ಅವರು ಟ್ರೀಟ್ ಮಾಡ್ತಾರೆ ಅಷ್ಟೇ. ಸೊ ಕೆಲವು STDs ಅನ್ನು ನೋಡೋಣ. ಬ್ಯಾಕ್ಟೀರಿಯಲ್ STDs ಯಾವುದಂದರೆ ಗೊನೋರಿಯಾ caused by Neisseria gonorrhea, syphilis caused by Treponema palladium, chlamydiasis caused by Chlamydia trachomatis, protozoal diseases ಒಂದೇ ಇರುವಂಥದ್ದು protozoal diseases, trichomoniasis caused by Trichomonas vaginalis, viral diseases which are most important, genital warts caused by human papilloma virus, ಇದು ಕ್ಯಾನ್ಸರ್ ಸಹ ಕಾಸ್ ಮಾಡ್ತದೆ ಆ್ಯಕ್ಚುಲಿ. ಜೆನೈಟಲ್ herpes simplex ವೈರಸ್ ಮಾಡುವಂಥದ್ದು. ಹೆಪಟೈಟಿಸ್ ಬಿ ವೈರಸ್ ಇದರನ್ನು ಕಾಸ್ ಮಾಡುವಂಥದ್ದು. ಹೆಪಟೈಟಿಸ್ ಆರ್ ಆಫ್ ಮೆನಿ ಟೈಪ್ಸ್, ABCDE. B is the most dangerous because it's an STD. HIV AIDS caused by human immunodeficiency virus. So ಇದೆಲ್ಲ STD ಏನಿದೆ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಇಫ್ ಇಟ್ ಈಸ್ ಬೀನ್ ಡಯಾಗ್ನೈಸ್ಡ್ ಇನ್ ದ ಅರ್ಲಿ ಸ್ಟೇಜ್. ಬಟ್ ಈ ಮೂರು ಏನಿದೆ ಜೆನೈಟಲ್ herpes, ಹೆಪಟೈಟಿಸ್ ಬಿ, HIV, ಇಟ್ ಈಸ್ ನಾಟ್ ಕ್ಯೂರೇಬಲ್. ಇಟ್ಸ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ದಿಸ್. ಅದಕ್ಕೆ ಹೇಳೋದು ಮೇಲ್ ಫಿಮೇಲ್ ಬ್ಯಾರಿಯರ್ಸ್ ಕಾಂಡಮ್ಸನ್ನು ಯೂಸ್ ಮಾಡಬೇಕು ಅಂತ ಫಾರ್ ಡ್ಯೂರಿಂಗ್ ದ ಇಂಟರ್ಕೋರ್ಸ್. ಓಕೆ ಫೈನ್. ಸೊ ಮಕ್ಕಳೇ ಏನು ಇಂಪಾರ್ಟೆಂಟ್ ಇಲ್ಲಿ ಅಂದರೆ name of STD, what are the organism pathogen that is causing. Fine. Next, reproductive health ಬಗ್ಗೆ ಮಾತಾಡುವಾಗ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಸ್ಟೆರಿಲಿಟಿ ಬಗ್ಗೆ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೆರಿಲಿಟಿ ಇನ್ಫರ್ಟಿಲಿಟಿ ಡಿಫರೆನ್ಸ್ ಎಲ್ಲರಿಗೂ ಗೊತ್ತೀಗ. ಇನ್ಫರ್ಟಿಲಿಟಿ ಅಂದ್ರೇನು? ಇನ್ಎಬಿಲಿಟಿ ಟು ಗಿವ್ ಬರ್ತ್ ಟು ಅ ಚೈಲ್ಡ್ ಆರ್ ಟು ಕನ್ಸೀವ್ ದ ಬೇಬಿ. ಒಂದ ಡಿಫಿಕಲ್ಟ್ ಟು ಗಿವ್ ಬರ್ತ್ ಅಥವಾ ಡಿಫಿಕಲ್ಟ್ ಟು ಕ್ಯಾರಿ ದ ಬೇಬಿ ಇನ್ ದ ವೂಮ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಫರ್ಟಿಲಿಟಿ. ಯಾಕೆ ಬರುವಂಥದ್ದು? ತುಂಬ ರೀಸನ್ಸ್. ಫಿಸಿಕಲ್ ಆರ್ಗನ್ಸಲ್ಲಿ ಇಶ್ಯೂ ಇರುವಂಥದ್ದು, ಕಾಂಜನೈಟಲ್ ಅಂದರೆ ಜೆನೆಟಿಕ್ ಇಶ್ಯೂಸ್ ಇರುವಂಥದ್ದು, ಡಿಸೀಸ್ ಏನು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಲ್ಲಿ ಅಥವಾ STDsಲ್ಲೆಲ್ಲ ಇಟ್ಸ್ ಡಿಫಿಕಲ್ಟ್ ಟು ಕನ್ಸೀವ್ ಆರ್ ಹ್ಯಾವ್ ಅ ಬೇಬಿ ಅಲ್ವಾ, ಬಿಕಾಸ್ ಆಫ್ ಸರ್ಟನ್ ಟೈಪ್ ಆಫ್ ಡ್ರಗ್ಸ್, ಮೆಡಿಸಿನ್ಸ್ ಆಲ್ಸೋ. ಇಮ್ಯುನೊಲಾಜಿಕಲ್, ಸೈಕಾಲಜಿಕಲ್ ಸ್ಟ್ರೆಸ್ಸಿಂದ ಎಲ್ಲ ನೀವು ಕೇಳಿರ್ಬೋದು ಮಕ್ಕಳಾಗದೇ ಇರುವಂಥದ್ದು. ಓಕೆ, ಏನಪ್ಪ ಇದಕ್ಕೆ ಸೊಲ್ಯೂಷನ್ ಅಂದರೆ ಆರ್ಟ್. ಆರ್ಟ್ ಇಸ್ ಅ ಸೊಲ್ಯೂಷನ್. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಇಸ್ ಅ ಸೊಲ್ಯೂಷನ್. ಹವೆವರ್, where such corrections are not possible, the couples could be assisted to have children through certain special techniques called as art. ಅಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇನ್ಫರ್ಟಿಲಿಟಿಯನ್ನು ನಿವಾರಣೆ ಮಾಡಬಹುದು, ಮಕ್ಕಳನ್ನು ಪಡ್ಕೊಳ್ಬಹುದು, ಕನ್ಸೀವ್ ಮಾಡಬಹುದು. ಏನೆಲ್ಲ ಟೆಕ್ನಿಕ್ಸ್ ಇದೆ ಇದರಲ್ಲಿ ನೋಡೋಣ. ಕಾಮನ್ಲಿ ಇಟ್ ಇಸ್ ಕಾಲ್ಡ್ ಅಸ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ two couples cannot have a baby, reason can be ಒಂದು ಓವಮ್ ಸರಿಯಾಗಿ ಪ್ರೊಡ್ಯೂಸ್ ಆಗದೇ ಇರುವಂಥದ್ದು, ಅಥವಾ ಸ್ಪರ್ಮ್ ನಂಬರ್ ಸರಿಯಾಗಿ ಇಲ್ಲದೇ ಇರುವಂಥದ್ದು, ಅಥವಾ ಸ್ಪರ್ಮ್ ಮೊಟಿಲಿಟಿ ಸರಿಯಾಗಿ ಇಲ್ಲ ಮೇಲಲ್ಲಿ, ಬೇರೆ ಬೇರೆ ರೀಸನ್ನಿಂದ. ಆ ಟೈಮಲ್ಲಿ ಏನು ಮಾಡಬೇಕು? ಓವಮ್ ಆಫ್ ದ ಫಿಮೇಲ್, ಸ್ಪರ್ಮ್ ಆಫ್ ದ ಮೇಲ್ ಅನ್ನು ತಗೊಂಡು ಲ್ಯಾಬಲ್ಲಿ ಅಂದರೆ ಇನ್ ವಿಟ್ರೋ ಕಂಡೀಷನಲ್ಲಿ ಫರ್ಟಿಲೈಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಏನು? ಓವಮ್ ಮತ್ತು ಸ್ಪರ್ಮನ್ನು ಲ್ಯಾಬಲ್ಲಿ ಫ್ಯೂಸ್ ಮಾಡುವಂಥದ್ದು, ಅದಕ್ಕೆ ಇನ್ ವಿಟ್ರೋ ಅಂತ ಹೆಸರು. ಇನ್ಸೈಡ್ ದ ಬಾಡಿ ಫ್ಯೂಸ್ ಆದರೆ ಇನ್ ವೈವೋ ಅಂತ ಹೆಸರು. ಇನ್ ವೈವೋ ಫರ್ಟಿಲೈಸೇಷನ್, ಇನ್ ವಿಟ್ರೋ ಫರ್ಟಿಲೈಸೇಷನ್. ಈ ಓವಮ್ ಕ್ಯಾನ್ ಬಿ ಆಫ್ ದ ವೈಫ್ or it can be of female donor. ಯಾಕೆ ಫಿಮೇಲ್ ಡೋನರ್? ಓವಮ್ ವೈಫ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಅಂತಾದರೆ ಫಿಮೇಲ್ ಡೋನರನ್ನು ಯೂಸ್ ಮಾಡಿಕೊಂಡು ಆ ಓವಮನ್ನು ಕಲೆಕ್ಟ್ ಮಾಡಬೇಕು, ಫಿಮೇಲ್ ಡೋನರ್. ಅದೇ ಥರ ಎಲ್ಲ ವಿಕಿ ಡೋನರ್ ಮೂವಿ ನೋಡಿದ್ದೀರಾ? ವಿಕಿ ಡೋನರಲ್ಲಿ ಹೀರೋ ಏನಿರ್ತಾನೆ ಅವನು ಸ್ಪರ್ಮ್ ಡೋನರ್ ಆಗಿರ್ತಾನೆ.
ಸೊ ಸ್ಪರ್ಮ್ ಆಫ್ ಐದರ್ ಹಸ್ಬೆಂಡ್ ಆರ್ ಅ ಮೇಲ್ ಪಾರ್ಟ್ನರ್ ಅಥವಾ ಮೇಲ್ ಡೋನರ್ ತಗೊಂಡು ಅದನ್ನು ಫ್ಯೂಸ್ ಮಾಡುವಂಥದ್ದು ಇನ್ ದ ಲ್ಯಾಬ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೆಸರು. ಸರಿ, ಫರ್ಟಿಲೈಸೇಷನ್ ಆಯಿತು, ಝೈಗೋಟ್ ಪ್ರೊಡ್ಯೂಸ್ ಆಯಿತು ಅಲ್ವಾ. ಸೊ ಆ ಝೈಗೋಟ್ ಏನಿದೆ ಅದು ಡೆವಲಪ್ ಆಗುತ್ತೆ, ಡೆವಲಪ್ ಆಗಿ ಎಂಬ್ರಿಯೋ ಆಗುತ್ತೆ. ಓಕೆ, ಆ ಎಂಬ್ರಿಯೋವನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಬ್ಯಾಕ್ ಟು ಐದರ್ ಫಿಮೇಲ್ ಡೋನರ್, ಸರೋಗೇಟ್ ಮದರ್ ಅಥವಾ ಫಿಮೇಲ್ ಪಾರ್ಟ್ನರ್. ದಟ್ ಈಸ್ ಕಾಲ್ಡ್ ಆಸ್ ಎಂಬ್ರಿಯೋ ಟ್ರಾನ್ಸ್ಫರ್. ಓಕೆ, ಸರಿ, ಎಂಬ್ರಿಯೋವನ್ನು ಎರಡು ಟೈಪಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, 1 ಸೆಕೆಂಡ್. ಒಂದು ಜಿಫ್ಟ್ ಅಂದರೆ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಲೆಸ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ ಅಲ್ಲಿ, ಲೆಸ್ ದೆನ್ 8 ಬ್ಲಾಸ್ಟೋಮಿಯರ್ ಎಲ್ಲರಿಗೂ ಗೊತ್ತು, ಮೊರ್ಯುಲಾ ಸ್ಟೇಜ್, ಬ್ಲಾಸ್ಟೋಮಿಯರ್ ಎಲ್ಲ ನಂಬರ್ ಎಲ್ಲ ಅಲ್ವಾ. ಸೊ ಝೈಗೋಟ್ ಫರ್ದರ್ ಏನು ಡಿವೈಡ್ ಆಗಿ ಕ್ಲಿವೇಜ್ ಆಗ್ತಾ ಇರುವಾಗ ಬೇರೆ ಬೇರೆ ನಂಬರ್ನ ಬ್ಲಾಸ್ಟೋಮಿಯರ್ ಆಗುತ್ತೆ, 4, 8, 16 ಆ ಥರ. ಸೊ ಲೆಸ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಡ್ ಎಂಬ್ರಿಯೋ ಏನಿದೆ ಅದ್ರನ್ನ, ಲೆಸ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಡ್ ಎಂಬ್ರಿಯೋ ಏನಿದೆ ಅದ್ರನ್ನ ಫೆಲೋಪಿಯನ್ ಟ್ಯೂಬ್ ಆಫ್ ಫಿಮೇಲ್ ಪಾರ್ಟ್ನರಿಗೆ ಟ್ರಾನ್ಸ್ಫರ್ ಮಾಡೋದನ್ನು ಹೇಳುವಂಥದ್ದು ಜಿಫ್ಟ್ ಅಂತ. ಓಕೆ, ಮೋರ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಡ್ ಎಂಬ್ರಿಯೋವನ್ನು ಯುಟರಸ್ಸಿಗೆ ಟ್ರಾನ್ಸ್ಫರ್ ಮಾಡೋದನ್ನು ಹೇಳೋದು IUT ಅಥವಾ ಇಂಟ್ರಾಯುಟರೈನ್ ಟ್ರಾನ್ಸ್ಫರ್ ಅಂತ. ಓಕೆ, ಸೊ ಜಿಫ್ಟ್ ಮತ್ತು IUT ಡಿಫರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟ್ರಾಯುಟರೈನ್ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಸಿಂಪಲ್. ಓಕೆ, ಇದು ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ನಂತರ ಈ ಎಂಬ್ರಿಯೋ ಇಟ್ ಕ್ಯಾನ್ ಬಿ ಫರ್ದರ್ ಡೆವಲಪ್ಡ್ ಇನ್ ದ ಫಿಮೇಲ್ ಪಾರ್ಟ್ನರ್, ಅಥವಾ ಫಿಮೇಲಿಗೆ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಸರೋಗೇಟ್ ಮದರ್ನ ಯುಟರಸ್ಸಲ್ಲಿ ಅಥವಾ ಫೆಲೋಪಿಯನ್ ಟ್ಯೂಬಲ್ಲಿ ಈ ಎಂಬ್ರಿಯೋ ಲೆಸ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಡ್ ಅಥವಾ ಮೋರ್ ದೆನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ಡ್ ಎಂಬ್ರಿಯೋ ಡೆವಲಪ್ ಆಗ್ತಾ ಇರ್ತದೆ. ಓಕೆ, ಜಿಫ್ಟ್ ಮತ್ತು IUT ಅಕಾರ್ಡಿಂಗ್ಲಿ. ಎಂಬ್ರಿಯೋಸ್ ಫಾರ್ಮ್ಡ್ ಬೈ ಇನ್ ವೈವೋ ಫರ್ಟಿಲೈಸೇಷನ್ ಅಂದರೆ ಮದರ್ನ ವೂಂಬಲ್ಲೇ ಎಲ್ಲ ಫ್ಯೂಸ್ ಎಲ್ಲ ಮೇಲ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಅದಷ್ಟಕ್ಕೆ ನ್ಯಾಚುರಲ್ ಆಗಿ ಆಗೋದಕ್ಕೆ ಇನ್ ವೈವೋ ಅಂತ ಹೇಳುವಂಥದ್ದು. ಸೊ ಎಂಬ್ರಿಯೋಸ್ ಫಾರ್ಮ್ಡ್ ಬೈ ಇನ್ ವೈವೋ ಫರ್ಟಿಲೈಸೇಷನ್ ಆಲ್ಸೋ ಕುಡ್ ಬಿ ಯೂಸ್ಡ್ ಫಾರ್ ಸಚ್ ಟ್ರಾನ್ಸ್ಫರ್ ಟು ಅಸಿಸ್ಟ್ ದೋಸ್ ಫಿಮೇಲ್ಸ್ ಹೂ ಕೆನಾಟ್ ಕನ್ಸೀವ್. ಕೆಲವು ಫಿಮೇಲ್ಸ್ ಹೇಗಿರ್ತಾರೆ ಅಂದರೆ ಓವಮ್ ಪ್ರೊಡ್ಯೂಸ್ ಆಗ್ತದೆ, ಫರ್ಟಿಲೈಸೇಷನ್ ಆಗ್ತದೆ ವೂಂಬಲ್ಲಿ, ಆದರೆ ಶಿ ಕಾಂಟ್ ಕನ್ಸೀವ್, ಶಿ ಕಾಂಟ್ ಕ್ಯಾರಿ ಹರ್ ಬೇಬಿ, ಮೇ ಬಿ ಹರ್ ಯೂಟರಸ್ ಇಸ್ ನಾಟ್ ಸುಟೇಬಲ್ ಫಾರ್ ಕನ್ಸೀವಿಂಗ್. ಆಗ ಸರೋಗೇಟ್ ಮದರ್ ಬೇಕಾಗ್ತದೆ ಅಲ್ವಾ. ಸೊ ಇನ್ ವೈವೋ ಫರ್ಟಿಲೈಸೇಷನ್ ಆಗಿ ಆ ಝೈಗೋಟ್ ಏನಿರ್ತದೆ, ಆ ಎಂಬ್ರಿಯೋ ಏನಿರ್ತದೆ ಅದರನ್ನು ಬೇರೆ ಸರೋಗೇಟ್ ಮದರಿಗೆ ಟ್ರಾನ್ಸ್ಫರ್ ಸಹ ಮಾಡಬಹುದು. ಓಕೆ, that also comes under test tube baby program. Fine. ಸೊ ನಾವೇನೆಲ್ಲ ನೋಡಿದ್ವಿ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಏನು ನೋಡಿದ್ವಿ, ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ ಜಿಫ್ಟ್ ನೋಡಿದ್ವಿ, IUT ನೋಡಿದ್ವಿ. ನೆಕ್ಸ್ಟ್ ಬೇರೆ ಟೆಕ್ನಿಕ್ಸ್ ಅನ್ನು ನೋಡೋಣ. ಗಿಫ್ಟ್, GIFT, ಗಿಫ್ಟ್, ಗ್ಯಾಮೇಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಗ್ಯಾಮೆಟನ್ನು ಫೆಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಟ್ರಾನ್ಸ್ಫರ್ ಆಫ್ ಎನ್ ಓವಮ್ ಕಲೆಕ್ಟೆಡ್ ಫ್ರಮ್ ಅ ಡೋನರ್. ಫಿಮೇಲಿಗೆ ಓವಮನ್ನು, ಫಿಮೇಲ್ ಪಾರ್ಟ್ನರಲ್ಲಿ ಓವಮ್ ಪ್ರೊಡ್ಯೂಸ್ ಆಗೋದಿಲ್ಲ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಕರೆಕ್ಟಾಗಿ ಅಂತಾದರೆ ಡೋನರನ್ನು ಒಬ್ಬರು ಡೋನರ್ ಹತ್ರ ಮಾತಾಡಿಕೊಂಡು ಅವರ ಓವಮನ್ನು ತಗೊಂಡು ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಫೆಲೋಪಿಯನ್ ಟ್ಯೂಬ್ ಆಫ್ ದ ಫಿಮೇಲ್ ಪಾರ್ಟ್ನರ್. ಓಕೆ, ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಅನ್ ಓವಮ್ ಬಟ್ ಕ್ಯಾನ್ ಪ್ರೊವೈಡ್ ಸುಟಬಲ್ ಎನ್ವೈರ್ಮೆಂಟ್, ಕ್ಯಾನ್ ಕನ್ಸೀವ್, ಮಗುವನ್ನು ಕ್ಯಾರಿ ಮಾಡ್ಬೋದು ವೂಂಬಲ್ಲಿ, ಆದರೆ ಓವಮ್ ಪ್ರೊಡ್ಯೂಸ್ ಆಗೋದಿಲ್ಲ ಅವರ ಬಾಡಿಯಲ್ಲಿ ಅಂತಾದರೆ ಓವಮ್ ಬೇರೆ ಒಬ್ಬರು ಡೋನರ್ ಹತ್ರ ತಗೊಂಡು ಏನು ಆ ಓವಮನ್ನು ಅವರ ವೂಂಬಿಗೆ ಹಾಕಿ ನಂತರ ಇಂಟರ್ಕೋರ್ಸನ್ನು ಮಾಡಿಕೊಂಡು ಅಥವಾ ಸ್ಪರ್ಮನ್ನು ಇನ್ಸೆಮಿನೇಟ್ ಮಾಡಿಕೊಂಡು ಓಕೆ ಕನ್ಸೀವ್ ಕ್ಯಾನ್ ಬಿ ಡನ್ ಮೇ ಬಿ ಬೈ ಹರ್ ಓನ್ಲಿ, ಬೈ ಫಿಮೇಲ್ ಪಾರ್ಟ್ನರ್ ಓನ್ಲಿ. ದಟ್ ಈಸ್ ಕಾಲ್ಡ್ as GIF.
ಗ್ಯಾಮೆಟ್ ಇಂಟ್ರಾಫಿಲೋಪಿಯನ್ ಟ್ರಾನ್ಸ್ಫರ್ ಯಾರ ಗ್ಯಾಮೆಟ್? ಡೋನರ್ನ ಗ್ಯಾಮೆಟ್. ಯಾರ ಬಾಡಿಯಲ್ಲಿ? ಫಿಮೇಲ್ ಪಾರ್ಟ್ನರ್ನ ಬಾಡಿಯಲ್ಲಿ, ವೈಫಿನ ಬಾಡಿಯಲ್ಲಿ. ಓಕೆ. ನೆಕ್ಸ್ಟ್ ಇಸ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. Intracytoplasmic sperm injection. And this sperm has been injected inside the cytoplasm. Embryo produced in a lab by injecting a sperm into the ovum. Okay, I repeat. Intracytoplasmic sperm injection andre ovum irtade, ಆ ಸೈಟೋಪ್ಲಾಸ್ಮಿಗೆ ಸ್ಪರ್ಮ್ ಅನ್ನ ಇಂಜೆಕ್ಟ್ ಮಾಡುವಂಥದ್ದು. ಓಕೆ, ಮೇ ಬಿ ಫರ್ಟಿಲೈಸೇಷನ್ ಇವರ ಬಾಡಿಯಲ್ಲಿ ಆಗುದಿಲ್ಲ, ಇಂಟರ್ಕೋರ್ಸ್ ಎಷ್ಟಾದರೂ ಫರ್ಟಿಲೈಸೇಷನ್ ಆಗುದಿಲ್ಲ ಅಂತಾದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅನ್ನು ಮಾಡುವಂಥದ್ದು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಆರ್ಟಿಫಿಷಿಯಲ್ ಆಗಿ ಸ್ಪರ್ಮ್ ಅನ್ನು ಇನ್ಸರ್ಟ್ ಮಾಡುವಂಥದ್ದು ವೈಫಿನ ಬಾಡಿಗೆ. ದ ಸೆಮನ್ ಕಲೆಕ್ಟೆಡ್ ಐದರ್ ಫ್ರಮ್ ಅ ಹಸ್ಬೆಂಡ್ or a healthy donor is artificially introduced either into the vagina or into the uterus, is called as AI, artificial insemination. Okay, so ಎಲ್ಲಾದರೂ ಈ ಸೆಮನ್ ವೆಜೈನಾ ಅಲ್ಲ ಯುಟರಸ್ ಅಲ್ಲಿ ಓವಮ್ ಇದೆ, ಯುಟರಸ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ಪರ್ಮ್ ಅನ್ನ ಅಂತಾದರೆ ದಟ್ ಟರ್ಮ್ ಇಸ್ ರೆಫರ್ಡ್ ಆಸ್ IUI, ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಅಷ್ಟೇ. ಸೊ ನಿಮಗೆ ಈ ವರ್ಡ್ ನೋಡಿದ ಕೂಡಲೇ ಯು ಶುಡ್ ಬಿ ಏಬಲ್ ಟು ಇಮ್ಯಾಜಿನ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಹಿಯರ್. ICSI, intracytoplasmic sperm injection, GIFT, gamete intrafallopian transfer, AI, artificial insemination, IUI, intrauterine insemination. Okay, so idu ICSI, ovum ide, sperm is been injected. Okay, so illige namma art mugitu. Disadvantage of art, problem enu art alli tumba ide. First of all, it's very expensive method. All hospitals don't have these facilities. ಇದಲ್ಲದಿದ್ದರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಫಿಮೇಲಿನ ಯಾವುದೋ ಫಿಮೇಲ್ ಡೋನರ್ನ ಓವಮನ್ನು ತಗೊಂಡು ನೀವು ನಿಮ್ಮ ಹಸ್ಬೆಂಡಿನ ಸ್ಪರ್ಮ್ ಅನ್ನು ತಗೊಂಡು ಫ್ಯೂಸ್ ಮಾಡಿ ನನ್ನ ಮಗು ಅಂತ ಹೇಳುವಾಗ ದೇರ್ ಇಸ್ ಪ್ರಾಬ್ಲಮ್. ಏನದು? ಸೋಷಲ್, ಎಥಿಕಲ್, ರಿಲಿಜನಲ್. ಜಾತಿ ಯಾವ ಜಾತಿ, ಅದೇ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಸೊಸೈಟಿಯಲ್ಲಿ. ಯಾವ ಜಾತಿಯವರ ಓವಮ್ ಅಲ್ವಾ, ಮಗುವಿಗಿಂತ ಜಾತಿ ಜಾಸ್ತಿ ಇಲ್ಲಿ. ಸೋಷಲ್, ಎಥಿಕಲ್, ರಿಲಿಜನಲ್ ಪ್ರಾಬ್ಲಮ್ಸ್, ಫ್ಯಾಕ್ಟರ್ಸ್ ಆರ್ ದ ಪ್ರಾಬ್ಲಮ್ಸ್. ಇಷ್ಟೆಲ್ಲ ತಿಪ್ಪರ್ಲಾಗ ಹಾಕಿ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿ ಮಗು ಕರೆಕ್ಟಾಗಿ ಬೆಳೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಜಾಸ್ತಿ. ಒಂದು ಮೂವಿ ಇತ್ತು ಹಿಂದಿಯಲ್ಲಿ, ಐ ಜಸ್ಟ್ ಫಾರ್ಗಾಟ್ ದ ನೇಮ್. ಅದರಲ್ಲಿ ಅವ್ರು ತೋರಿಸಿದ್ದಾರೆ ಹೇಗೆ ಸರೋಗೆಸಿ ಮದರ್ನ ಲೈಫ್ ಅಂತ. ಸೊ ಅವಳು ಹೀರೋಯಿನ್ ಆಗ್ಲಿಕ್ಕೆ ಇಷ್ಟಪಟ್ಟಿರ್ತಾಳೆ, ಆದರೆ ದುಡ್ಡಿಗೋಸ್ಕರ ಸರೋಗೇಟ್ ಮದರ್ ಆಗಬೇಕಾಗ್ತದೆ. ಸರೋಗೇಟ್ ಮದರ್ ಆಗುವಾಗ ಡಾಕ್ಟರ್ ಹೇಳ್ತಾರೆ, ಓಕೆ ನಿಮ್ಮ ಹೊಟ್ಟೆಯಲ್ಲಿರುವ ಮಗು ಬೇರೆಯವ್ರದ್ದು ಹೌದು, ಆದರೆ ಅದಕ್ಕೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಇದೆ ಅಂತ. ರಿಯಲ್ ಪೇರೆಂಟ್ಸ್ಗೆ ಗೊತ್ತಾಗ್ತದೆ, ರಿಯಲ್ ಪೇರೆಂಟ್ಸ್ ಹೇಳ್ತಾರೆ ನಮಗೆ ಮಗು ಬೇಡ ಅಂತ. ಆದರೆ ನಂತರ ಅದು ಮಗು ಸರಿಯಾಗಿ ಹುಡ್ತದೆ. ಸೊ ಮೂವಿ ಹೆಸರು ಮರ್ತೋಯ್ತು. ಸೊ embryos can have abnormality. ಎಷ್ಟಾದರೂ ಲ್ಯಾಬಲ್ಲಿ ಮಾಡುವಾಗ ಹ್ಯೂಮನ್ ಎರರಿಂದ ಎಬ್ನಾರ್ಮ್ಯಾಲಿಟೀಸ್ ಆಗ್ತದೆ. ಓವಮಿಗೆ ಸ್ವಲ್ಪ ಸ್ಪರ್ಮ್ ಇಂಜೆಕ್ಟ್ ಮಾಡುವಾಗ ಪ್ರಾಬ್ಲಮ್ ಆಯಿತು ಓವಮಿಗೆ ಅಂತ ಆಗುವಾಗ ಅದು ಎಬ್ನಾರ್ಮ್ಯಾಲಿಟಿ ಆಗಿ ಮಗು ಲೈಕ್ ಕ್ಯಾನ್ ಬಿ ಡೆವಲಪ್ಡ್ ಫ್ರಮ್ ದ್ಯಾಟ್ ನಾರ್ಮ್ಯಾಲಿಟೀಸ್. ಸೊ ಇದೆಲ್ಲ ಡಿಸಡ್ವಾಂಟೇಜಸ್ ಆಫ್ ಆರ್ಟ್. ಸೊ ಇಲ್ಲಿಗೆ ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಸಮಾಪ್ತಿ ಆಯಿತು. ಸೊ ದಟ್ ಈಸ್ ಆಲ್ ಫಾರ್ ಟುಡೇ. Let's meet in the coming video. Until then, bye.